ಹಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ವೆಲ್ಕಮ್ ಟು ದೀಕ್ಷಾ ವೇದಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಇವತ್ತಿನ ಸೆಷನಲ್ಲಿ NCERT ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡೋಣ. ಯಾವ ಚಾಪ್ಟರ್? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಓಕೆನಾ? ಇವತ್ತಿನ ಸೆಷನ್ಗೆ ಹೋಗೋಕೆ ಮುಂಚೆ, ಇವತ್ತಿನ ಪರ್ಟಿಕ್ಯುಲರ್ ಟಾಪಿಕ್ ಹೋಗೋಕೆ ಮುಂಚೆ, ಪ್ಲೀಸ್ ಡೋಂಟ್ ಫರ್ಗಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಓಕೆನಾ? ನಮ್ಮ ದೀಕ್ಷಾ ವೇದಾಂತು ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ ಲಿಂಕು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದೆ. ಓಕೆನಾ? ಹಾಗಾದ್ರೆ ಇವತ್ತಿನ ಸೆಷನಲ್ಲಿ ಏನೇನು ಡಿಸ್ಕಷನ್ ಮಾಡೋಗುತ್ತಾ? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, NCERT ಲೈನ್ ಬೈ ಲೈನ್, ಮತ್ತೆ ಅವ್ರು ಕೊಡೋ ಆಕ್ಟಿವಿಟೀಸ್. ಯಾಕಂದ್ರೆ NCERT ಲೈನ್ ಬೈ ಲೈನ್ ಯಾಕೆ ಇಂಪಾರ್ಟೆಂಟು ಅಂದರೆ, ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಬರೋ ಕ್ವಶನ್ಸ್ ಎಲ್ಲ NCERT ಲೈನ್ ಬೈ ಲೈನ್ ಅಲ್ಲೇ ಇರುತ್ತೆ. ಓಕೆನಾ? ಹಾಗಾದ್ರೆ ಫಸ್ಟ್ ಲೈನಲ್ಲಿ ಏನಿದೆ? ಇನ್ ಕ್ಲಾಸ್ 9 ಯು ಹ್ಯಾವ್ ಲರ್ನ್ಡ್ ಅಬೌಟ್ ವೇರಿಯಸ್ ಎಲಿಮೆಂಟ್ಸ್. ನಾವು ಕ್ಲಾಸ್ 9 ಬೇಕಾದಷ್ಟು ವೇರಿಯಸ್ ಎಲಿಮೆಂಟ್ ನೋಡಿದೀವಿ ಅಲ್ವಾ? ಕಬ್ಬಿಣ, ಅಲ್ಯೂಮಿನಿಯಮ್ಮು, ಮತ್ತೆ ಸಿಲಿಕಾನು, ಮೆಟಲ್ಸ್, ನಾನ್ ಮೆಟಲ್ಸ್ ಎಲ್ಲ ನೋಡಿದೀವಿ. ದಟ್ ಎಲಿಮೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಆನ್ ದಿ ಬೇಸಿಸ್ ಆಫ್ ದೇರ್ ಪ್ರಾಪರ್ಟಿ. ಮತ್ತೆ ತಿಳ್ಕೊಂಡೋ ನಾವು ಅಲ್ವಾ ಕ್ಲಾಸ್ 9 ಎಲಿಮೆಂಟ್ಸ್ನ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಆಗಿ 2 ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದೀವಿ ಅದ್ರ ಪ್ರಾಪರ್ಟಿ ಮೇಲೆ. ಹಾಗಾದ್ರೆ ಥಿಂಕ್ ಆಫ್ ಸಮ್ ಯೂಸಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇನ್ ಡೈಲಿ ಲೈಫ್. ಕಮಾನ್. ಹಾಗಾದ್ರೆ ಮೆಟಲ್ಸ್ ನಾನ್ ಮೆಟಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಮೆಟಲ್ಸ್ನ ಬೇಕಾದಷ್ಟು ಮೆಟಲ್ಸ್, ಎಕ್ಸಾಂಪಲ್ ಕಬ್ಬಿಣ, ಇದೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ? ಮನೆ ಕಟ್ಟಕ್ಕೆ, ಮನೆಗಳಲ್ಲಿ ಗೋಡೆ ಕಟ್ಟಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಈ ಪಿಲ್ಲರ್ ಆಗಕ್ಕೆ ಯೂಸ್ ಮಾಡ್ತೀವಿ. ಕರೆಕ್ಟಾ? ಮತ್ತೆ ವಾಟ್ ಪ್ರಾಪರ್ಟೀಸ್ ಡಿಡ್ ಯು ಥಿಂಕ್ ವೈಲ್ ಕ್ಯಾಟಗರೀಸ್ ಎಲಿಮೆಂಟ್ಸ್ ಆಸ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್? ಹಾಗಾದ್ರೆ ಯಾವ್ಯಾವ ಪ್ರಾಪರ್ಟಿ ಮೇಲೆ ಇದೇ ಮೆಟಲ್ಲು, ಇದೇ ನಾನ್ ಮೆಟಲ್ ಅಂತ ಡಿವೈಡ್ ಮಾಡಿದ್ದೀವಿ. How are these properties related to use of these elements? Let us look at some properties in detail. ಯಾವ ಪ್ರಾಪರ್ಟಿ ಮೇಲೆ ನಾವು ಡಿವೈಡ್ ಮಾಡಿದ್ದೀವಿ, ಹೇಗಿಂದ ನಾವು ಅದನ್ನ ಡಿವೈಡ್ ಮಾಡ್ತೀವಿ ಅಂತ ನೋಡೋಣ. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್? ಈ ಮೆಟಲ್ ಯಾವ್ದು ಹೇಳಿ? ನಾವು ಎಷ್ಟೆಷ್ಟು ಮೆಟಲ್ ನೋಡಿದ್ದೀವಿ? ಸೋಡಿಯಂ ಮೆಟಲ್ ಅಬ್ಸರ್ವ್ ಮಾಡಿದ್ದೀವಿ, ಮತ್ತೆ ಐರನ್ ಮೆಟಲ್, ಮತ್ತೆ ಸಿಲಿಕಾನ್ ಮೆಟಲ್. ಸಿಲಿಕಾನ್ ಇಸ್ ಅನ್ ನಾನ್ ಮೆಟಲ್. ನಾನ್ ಮೆಟಲ್ದು ಯೂಸಸ್ ಯಾವ್ಯಾವು? ಬೇಕಾದಷ್ಟು ನಾನ್ ಮೆಟಲ್ ಇದೆ. ಆಕ್ಸಿಜನ್ ಇಸ್ ಆಲ್ಸೋ ನಾನ್ ಮೆಟಲ್. ಬಟ್ ಅದ್ರದ್ದು ಎಷ್ಟು ಯೂಸು? ನಮ್ಮ ಉಸಿರಾಟ ಕ್ರಿಯೆಗೆ ನಾವು ಆಕ್ಸಿಜನ್ನ ಬೇಕೇ ಬೇಕು. ಆಕ್ಸಿಜನ್ ಇಲ್ಲದೆ ನಾವು ಉಸಿರಾಟ ಆಡಕ್ಕೆ ಆಗಲ್ಲ. ಕರೆಕ್ಟಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಫಿಸಿಕಲ್ ಪ್ರಾಪರ್ಟೀಸ್. ಯಾವುದು? Physical properties. Metals. The easiest way to start grouping substances by comparing their physical properties. ಅಲ್ವಾ? ಫಿಸಿಕಲ್ ಪ್ರಾಪರ್ಟಿ ಇಂದಾನೆ ನಾವು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ನ ಈಸಿ, ಯಾವುದೇ ಕಾಂಪೌಂಡ್ ಆಗಿದ್ರು ಇದೇ ಮೆಟಲ್ಸ್ ಇದೇ ನಾನ್ ಮೆಟಲ್ಸ್ ಅಂತ ಈಸಿಯಾಗಿ ಕಂಪೇರ್ ಮಾಡ್ಬೋದು ಅಲ್ವಾ? ಈಗ 8th 9th ಸ್ಟೂಡೆಂಟ್ಸ್ನ ಕಂಪೇರ್ ಮಾಡೋದು ಹೇಗೆ? ಯಾರು ಐಟು ಚೆನ್ನಾಗಿರ್ತಾರೆ ನೋಡಿ, ಮುಖದಲ್ಲಿ ಏಜ್ ಆಗಿರೋ ಕಾಣ್ತಾರೆ ನೋಡಿ, ಇವ್ರು 9th ಸ್ಟ್ಯಾಂಡರ್ಡು, ಇವ್ರು 8th ಸ್ಟ್ಯಾಂಡರ್ಡ್ ಅಂತ ಹೇಗೆ ನಾವು ಡಿವೈಡ್ ಮಾಡ್ತೀವಿ, ಅದೇ ರೀತಿ ಯಾವುದೇ ಒಂದು ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್, ಯಾವುದೇ ಒಂದು ಕಾಂಪೌಂಡ್ಗೆ ಇದೆಯಲ್ಲ ಫಿಸಿಕಲ್ ಪ್ರಾಪರ್ಟಿಯಿಂದ ನಾವು ಈಸಿಯೆಸ್ಟ್ ಮೆಥಡ್, ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಈಸಿಯೆಸ್ಟ್ ಮೆಥಡ್ ಟು ಡಿವೈಡಿಂಗ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಲೆಟ್ ಅಸ್ ಸ್ಟಡಿ ದಿಸ್ ವಿತ್ ದಿ ಹೆಲ್ಪ್ ಆಫ್ ದಿ ಫಾಲೋಯಿಂಗ್ ಆಕ್ಟಿವಿಟೀಸ್. ಆಕ್ಟಿವಿಟಿ ಬಂತು. ಆಲ್ ಆರ್ ಯು ಎಕ್ಸೈಟೆಡ್? ಕಾಮನ್. ಯಾವ ಆಕ್ಟಿವಿಟೀಸ್ ಅಂತ ನೋಡೋಣ. ಆಕ್ಟಿವಿಟಿ 3.1 to 3.6. ಕಲೆಕ್ಟ್ ದ ಸ್ಯಾಂಪಲ್ಸ್ ಆಫ್ ಫಾಲೋಯಿಂಗ್ ಮೆಟಲ್ಸ್. ಈ ಆಕ್ಟಿವಿಟಿಗೆ ಈ ಸಮ್ ಮೆಟಲ್ಸು ತುಂಬ ಇಂಪಾರ್ಟೆಂಟ್. ಯಾವುದ್ಯಾವುದು? ಐರನ್, ಕಾಪರ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಸೋಡಿಯಂ, ಲೆಡ್ ಅಂಡ್ ಜಿಂಕ್ ಅಂಡ್ ಎನಿ ಅದರ್ ಮೆಟಲ್. ಯಾವ್ಯಾವ ಮೆಟಲು? ಐರನ್, ಅಲ್ಯೂಮಿನಿಯಂ, ಕಾಪರ್, ಮೆಗ್ನೀಷಿಯಂ, ಸೋಡಿಯಂ, ಲೆಡ್. ಓಕೆ, 3.1 ಆಕ್ಟಿವಿಟಿ ನೋಡೋಣ. ಟೇಕ್ ಸ್ಯಾಂಪಲ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ ಅಂಡ್ ಮೆಗ್ನೀಷಿಯಂ. ಯಾವ್ಯಾವ್ದು? ಐರನ್ನು, ಕಾಪರು, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, 4 ಮೆಟಲ್ನ ತಗೊಳ್ಳೋದು. ನೋಟ್ ದಿ ಅಪಿಯರೆನ್ಸ್ ಆಫ್ ಈಚ್ ಸ್ಯಾಂಪಲ್. ವಾಟ್ ಈಸ್ ಅಪಿಯರೆನ್ಸ್? ಅಪಿಯರೆನ್ಸ್ ಇಸ್ ನಥಿಂಗ್ ಬಟ್ ಏನು ಗೊತ್ತಾ? ಹೊಳೆಯುವುದು. ಶೈನಿ ಅಂದರೆ ಹೊಳೆಯುತ್ತೆ ನೋಡಿ, ಅದ್ರದ್ದು ಸರ್ಫೇಸ್ ಹೇಗಿರುತ್ತೆ. ಈಗ ಎಕ್ಸಾಂಪಲ್, ಈ ಡಸ್ಟರ್ ತಗೊಳ್ಳಿ. ಈ ಡಸ್ಟರ್ ಸರ್ಫೇಸ್ ಏನಿದೆ? ಬ್ಲ್ಯಾಕ್ ಇದೆ. ಇದು ಹೊಳಿತಿದೆಯಾ? ಇಲ್ಲ. ಅದೇ ರೀತಿ ಈ ಮೆಟಲ್ದು ಏನೇನಿದೆ ಅಂತ ಅಬ್ಸರ್ವ್ ಮಾಡಬೇಕು. ಕ್ಲೀನ್ ದ ಸರ್ಫೇಸ್ ಆಫ್ ಈಚ್ ಸ್ಯಾಂಪಲ್ ಬೈ ರಬ್ಬಿಂಗ್ ದೆಮ್ ವಿತ್ ಸ್ಯಾಂಡ್ ಪೇಪರ್ ಅಂಡ್ ನೋಟ್ ದೇರ್ ಅಪಿಯರೆನ್ಸ್ ಅಗೈನ್. ಈ ಎಲ್ಲ ಸ್ಯಾಂಪಲ್ನು ಯಾವುದು? ಸ್ಯಾಂಡ್ ಪೇಪರ್ ತಗೊಂಡು ಎಲ್ಲಿ ಅಬ್ಸರ್ವ್ ಮಾಡಿದ್ದಾರೆ ಈ ಸ್ಯಾಂಡ್ ಪೇಪರು? ಯಾವುದೇ ಒಂದು ಕಬ್ಬಣ ತುಕ್ಕಿಡ್ದಿದೆ ಅಂದರೆ ಹಿಂಗೆ ಗುಚ್ತಾ ಇರ್ತಾರೆ ನೋಡಿ, ಈ ಕೆಲಸ ಮಾಡ್ತಿರ್ತಾರಲ್ಲ ವರ್ಕಿಂಗ್ ಶಾಪಲ್ಲಿ, ಅವ್ರು ಮಾಡ್ತಾ ಇರ್ತಾರೆ ಈ ರೀತಿ. ಅದನ್ನ ಉಜ್ಜಿ ಅವಾಗ ಅಪಿಯರೆನ್ಸ್ ಹೇಗಿದೆ ಅಂತ ಮತ್ತೆ ನೋಟ್ ಮಾಡ್ಕೊಳ್ಳಿ ಅಂತ ಇದೆ ಆಕ್ಟಿವಿಟಿ. ಓಕೆನಾ? ಮತ್ತೆ ಮೆಟಲ್ಸ್ ಇನ್ ದೇರ್ ಪ್ಯೂರ್ ಸ್ಟೇಟ್ ಹ್ಯಾವ್ ಎ ಶೈನಿಂಗ್ ಸರ್ಫೇಸ್. ಮೆಟಲ್ಸು ಅದರ ಪ್ಯೂರ್ ಸ್ಟೇಟ್ ಅಂದರೆ ನಾವು ರಬ್ ಮಾಡೋಕ್ಕಿಂತ ಮುಂಚೆ ಇದ್ವಲ್ಲ, ಅಲ್ಲಿ ಯಾವ ಅಪಿಯರೆನ್ಸ್ ಸರ್ಫೇಸ್ ಇರುತ್ತೆ? ಇಟ್ ಹ್ಯಾವ್ ಶೈನಿಂಗ್ ಸರ್ಫೇಸ್. ಜಾಸ್ತಿ ಸರ್ಫೇಸ್ ಹೊಳಿತಾ ಇರುತ್ತೆ. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಮೆಟಾಲಿಕ್ ಕ್ಲಸ್ಟರ್. ತುಂಬ ಇಂಪಾರ್ಟೆಂಟ್ ಕ್ವಶನು. ವಾಟ್ ಈಸ್ ಮೆಟಾಲಿಕ್ ಕ್ಲಸ್ಟರ್ ಅಂತ ಕೇಳ್ತಾರೆ. ಮತ್ತೆ ಹೇಗೆ ಕೇಳ್ತಾರೆ ಗೊತ್ತಾ ಕ್ವಶನ್ನ?
ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ನಾನ್ ಮೆಟಲ್ನ ಡಿಫ್ರೆನ್ಶಿಯೇಟ್ ಯಾವ್ಯಾವ ಪ್ರಾಪರ್ಟಿಯಿಂದ ಮಾಡ್ತೀವಿ, ಆಸ್ ವೆಲ್ ಆಸ್ ಫಿಸಿಕಲ್ ಪ್ರಾಪರ್ಟಿಯಿಂದ. ಫಸ್ಟ್ ಪಾಯಿಂಟ್ ಏನು, ಮೆಟಲ್ಸ್ ಹ್ಯಾವ್ ಮೆಟಾಲಿಕ್ ಕ್ಲಸ್ಟರ್, ಅಂದ್ರೆ ಮೆಟಲ್ಸ್ಗೆ ಲಸ್ಟರ್ ಶೈನಿ ಅಪಿರಿಯನ್ಸ್ ಇದೆ. ನಾನ್ ಮೆಟಲ್ಸ್ಗೆ ಏನಿದೆ ಅಂತ ಚೆಕ್ ಮಾಡೋಣ, ಓಕೆನಾ. ನೆಕ್ಸ್ಟ್ ಆಕ್ಟಿವಿಟಿ 3.2. ನೆಕ್ಸ್ಟ್ ಆಕ್ಟಿವಿಟಿ, ಟೇಕ್ ಎ ಸ್ಮಾಲ್ ಪೀಸ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ ಅಂಡ್ ಮೆಗ್ನೀಷಿಯಂ, ಟ್ರೈ ಟು ಕಟ್ ದೀಸ್ ಎಲಿಮೆಂಟ್ಸ್. 4 ಎಲಿಮೆಂಟ್ ಯಾವ್ದು, ಕಾಪರು, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಮತ್ತೆ ಏನು ಮೆಗ್ನೀಷಿಯಂ ತಗೊಂಡು ಇದನ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡೋದು ವಿತ್ ಎ ಶಾರ್ಪ್ ನೈಫ್ ಅಂಡ್ ನೋಟ್ ಯುವರ್ ಅಬ್ಸರ್ವೇಷನ್. ನೀವು ಹೀಗೆ ಎಕ್ಸಾಂಪಲ್ ತಗೊಳ್ಳಿ, ಒಂದು ಚಾಕು ತಗೊಂಡು ನೀವು ಕಬ್ಬನ್ನ ಕಟ್ ಮಾಡೋಕ್ಕಾಗುತ್ತಾ? ಆಬ್ಸಲ್ಯೂಟ್ಲಿ ಆಗಲ್ಲ. ಅದೇ ಹೋಲ್ಡ್ ಎ ಪೀಸ್ ಆಫ್ ಸೋಡಿಯಂ ಮೆಟಲ್, ಓಕೆ, ಹೋಲ್ಡ್ ಎ ಪೀಸ್ ಆಫ್ ಸೋಡಿಯಂ ವಿತ್ ಎ ಪೇರ್ ಆಫ್ ಟಂಗ್ಸ್. ಟಂಗ್ಸ್ ಹೇಗಿರುತ್ತೆ ಗೊತ್ತಾ? ಈ ಕತ್ರಿ ಇದೆಯಲ್ಲ, ಈ ರೀತಿ ಇರುತ್ತೆ. ಈ ರೀತಿ ಅದನ್ನ ಈಗ ಯಾವ್ದಾದ್ರು ಒಂದು ಇದೆ ಮೆಟಲ್ ಅನ್ಕೊಂಡ್ರೆ ಈ ರೀತಿ ಹೋಲ್ಡ್ ಮಾಡೋದಿರುತ್ತೆ, ಓಕೆನಾ. ಟಂಗ್ಸು ಈ ಎಲ್ಲ ಈ ಕೆಮಿಕಲ್ ಆಪರೇಟರ್ಸ್ ಇದೆಯಲ್ಲ, ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಏನ್ ಮಾಡಬೇಕು ಅದಕ್ಕೋಸ್ಕರ ನಮ್ಮ ದೀಕ್ಷಾ ವೇದಾಂತ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು, ಓಕೆನಾ. ಈ ರೀತಿ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಕಾಷನ್, ಆಲ್ವೇಸ್ ಹ್ಯಾಂಡಲ್ ಸೋಡಿಯಂ ಮೆಟಲ್ ವಿತ್ ಕೇರ್. ವೈ ಸೋಡಿಯಂ ಮೆಟಲ್ ಇಸ್ ಅನ್ ಡೇಂಜರಸ್ ಮೆಟಲ್? ಯಾಕಂದ್ರೆ ಅದನ್ನ ಆಚೆ ಇಟ್ಟಿರೋದು ಬೆಂಕಿ ಎತ್ಕೊಳ್ಳುತ್ತೆ. ಯಾಕೆ ಬೆಂಕಿ ಎತ್ಕೊಳ್ಳುತ್ತೆ? ಬೆಂಕಿ ಯಾವುದೇ ಒಂದು ಕಾರಣಕ್ಕೂ ಒಂದು ರೀಸನ್ ಇದ್ದೇ ಇರ್ಬೇಕಲ್ವಾ. ಯಾವುದೇ ಒಂದು ಏನೇ ನಡೆದ್ರು ಒಂದು ರೀಸನ್ ಇದ್ದೇ ಇರಬೇಕು. ಏನ್ ರೀಸನ್ ಅಂತ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲೇ ತಿಳ್ಕೊಳ್ಳೋಣ, ಓಕೆನಾ. ನೆಕ್ಸ್ಟ್, put it on a watch glass and try to cut with a knife. ಸೋಡಿಯಂನ ಒಂದು ವಾಚ್ ಗ್ಲಾಸ್ ಹಾಕ್ಬಿಟ್ಟು ಕಟ್ ಮಾಡೋಕ್ಕೆ ಟ್ರೈ ಮಾಡಿ. ಏನೇನು ಅಬ್ಸರ್ವ್ ಆಗಿರುತ್ತೆ? ಆಬ್ಸಲ್ಯೂಟ್ಲಿ ಮೆಟಲ್ಸ್ ಆರ್ ಜನರಲಿ ಹಾರ್ಡ್. ಯಾಕಂದ್ರೆ ಮೆಟಲ್ಸ್ನ ನಾವು ಕಟ್ ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಸೋಡಿಯಂನ ನಾವು ಒಂದು ವಾಚ್ ಗ್ಲಾಸ್ ಇಟ್ಕೊಂಡು ಕಟ್ ಮಾಡಿದ್ರೆ ಅಬ್ಸಲ್ಯೂಟ್ಲಿ ಸೋಡಿಯಂ ಮೆಟಲ್ ಕಟ್ ಆಗುತ್ತೆ. ದಿ ಹಾರ್ಡ್ನೆಸ್ ವೇರೀಸ್ ಫ್ರಮ್ ಮೆಟಲ್ ಟು ಮೆಟಲ್. ಈ ಹಾರ್ಡ್ನೆಸ್ ಇದೆಯಲ್ಲ, ಇದು ಮೆಟಲ್ ಟು ಮೆಟಲ್ ವೇರಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ಆಕ್ಟಿವಿಟಿ ಯಾವುದು? ಟೇಕ್ ಎ ಪೀಸ್ ಆಫ್ ಐರನ್, ಜಿಂಕ್, ಲೆಡ್ ಅಂಡ್ ಕಾಪರ್. ಐರನ್, ಲೆಡ್, ಜಿಂಕ್, ಕಾಪರ್ನ ತಗೊಂಡು ಪಿಕ್ ಎನಿ ಒನ್ ಮೆಟಲ್ ಆಫ್ ಬ್ಲಾಕ್ ಐರನ್ ಅಂಡ್ ಸ್ಟ್ರೈಕ್ ಇಟ್ 4 or 5 times ವಿತ್ ಎ ಹ್ಯಾಮರ್. ವಾಟ್ ಡು ಯು ಅಬ್ಸರ್ವ್? ಇಲ್ಲಿ ಮಾಡ್ತಿದ್ದಾರೆ ನೋಡಿ, 4 to 5 times ಅದನ್ನ ಕಬ್ಬಣನ ಸುತ್ತಿಗೆ ತಗೊಂಡು ಕುಟ್ಟೋದು. ಏನಾಗುತ್ತೆ? ರಿಪೀಟ್ ವಿತ್ ಅದರ್ ಮೆಟಲ್ಸ್. ಇದ್ದೇನೆ ಯಾವುದಕ್ಕೆ? ಜಿಂಕ್, ಲೆಡ್, ಕಾಪರ್ಗೆಲ್ಲ ರಿಪೀಟ್ ಮಾಡೋದು. ರೆಕಾರ್ಡ್ ದ ಚೇಂಜ್ ಇನ್ ದೀಸ್ ಶೇಪ್ ಆಫ್ ದ ಮೆಟಲ್ಸ್. ಮತ್ತೆ ಈ ಚೇಂಜ್ ಆಗೋದನ್ನ ರೆಕಾರ್ಡ್ ಮಾಡಿ. ಎಕ್ಸಾಂಪಲ್, ಹಳ್ಳಿಲಿ ಯಾರ್ಯಾರಿದ್ದೀರಾ? ಈ ಹಳ್ಳಿ ಮಕ್ಳಿಗೆ ಅವರಪ್ಪ ಇದು ಏನು ಕುಡ್ಲು ಇದಾಗೈತೆ, ನಾನು ತಟ್ಟಿಸ್ಕೊಬರ್ತೀನಿ ಅಂತ ಮನೆಗೆ ಹೋಗ್ತಾರಲ್ವಾ, ಅದನ್ನ ಸುತ್ತಿಗೆ ತಗೊಂಡು ತರ್ತಾರೆ. ಆಗ ಏನಾಗುತ್ತೆ? ಕಬ್ಬಣ ಇರೋದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಲ್ವಾ? ಆ ರೀತಿ ಆಗುತ್ತೆ. ಹಾಗಾದ್ರೆ ಆ ರೀತಿ ಅಬ್ಸರ್ವ್ ಆಗುತ್ತೆ. ಇದನ್ನ ಏನಂತ ಕರೀತಾರೆ? ಯು ವಿಲ್ ಫೈಂಡ್ ಸಮ್ ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇಂಟು ಅನ್ ಶೀಟ್ಸ್. ಸ್ವಲ್ಪ ಮೆಟಲ್ ಶೀಟ್ ಆಗಿ ಬೀಟ್ ಆಗುತ್ತೆ. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಮ್ಯಾಲಿಬಿಲಿಟಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಮ್ಯಾಲಿಬಿಲಿಟಿ ಅಂತ ಕೇಳ್ತಾರೆ. ವಾಟ್ ಈಸ್ ಮ್ಯಾಲಿಬಿಲಿಟಿ? ಇಟ್ ಈಸ್ ಎನ್ ಪ್ರಾಪರ್ಟಿ ಆಫ್ ಎನ್ ಮೆಟಲ್ಸ್. ಇಟ್ ಕ್ಯಾನ್ ಬಿ ಬೀಟನ್ ಇಂಟು ಎನ್ ಥಿನ್ ಶೀಟ್. ಇಸ್ ಕಾಲ್ಡ್ ಆಸ್ ಮ್ಯಾಲಿಬಿಲಿಟಿ. ಡಿಡ್ ಯು ನೋ ಗೋಲ್ಡ್ ಅಂಡ್ ಸಿಲ್ವರ್ ಆರ್ ದ ಮೋಸ್ಟ್ ಮ್ಯಾಲೆಬಲ್ ಮೆಟಲ್ಸ್? ಯಾವ್ದು? ಗೋಲ್ಡ್ ಮತ್ತೆ ಸಿಲ್ವರು ಇಟ್ ಈಸ್ ಎನ್ ಮೋಸ್ಟ್ ಮ್ಯಾಲೆಬಲ್ ಮೆಟಲ್. ಮ್ಯಾಲೆಬಲ್ ಮೀನ್ಸ್ ಅದನ್ನ ನಾವು ಈಸಿಯಾಗಿ ಶೀಟು, ಒಂದೇ 1 ಗ್ರಾಮ್ ಗೋಲ್ಡ್ನ ದೊಡ್ಡ ಶೀಟ್ ರೀತಿ ಮಾಡಬಹುದು ಅಂತ ಅರ್ಥ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆಕ್ಟಿವಿಟಿ. ಲಿಸ್ಟ್ ದ ಮೆಟಲ್ಸ್ ಹೂಸ್ ವೈರ್ ಯು ಹ್ಯಾವ್ ಇನ್ ಸೀನ್ ಇನ್ ಡೈಲಿ ಲೈಫ್. ಡೈಲಿ ಲೈಫಲ್ಲಿ ವೈರ್ ರೀತಿ ಯಾವ್ಯಾವ ಮೆಟಲ್ ಇದು ನೋಡ್ತೀವಿ ಅಂತ ಲೀಸ್ಟ್ ಮಾಡಿ ಅಂತ ಇದೆ. ಯಾವ್ಯಾವ ನೋಡ್ತೀವಿ? ಆಬ್ಸಲ್ಯೂಟ್ಲಿ ತಂತಿ ಕಂಬ, ಕರೆಂಟ್ ಇದ್ರಲ್ಲಿ ಒಂದು ವೈರ್ ಹೋಗುತ್ತೆ. ಯಾವ ವೈರು? ಇಟ್ ಇಸ್ ಅನ್ ಕಾಪರ್ ವೈರ್. ಮತ್ತೆ ಅಲ್ಯೂಮಿನಿಯಂ ವೈರ್ ನೋಡ್ತೀವಿ, ತಂತಿಗಳಲ್ಲಿ ಅಲ್ಯೂಮಿನಿಯಂ ವೈರ್ ನೋಡ್ತೀವಿ ಅಲ್ವಾ. ಈ ರೀತಿ 2-3 ಟೈಪ್ ವೈರ್ ನೋಡ್ತೀವಿ. ದ ಎಬಿಲಿಟಿ ಆಫ್ ಮೆಟಲ್ ಟು ಡ್ರಾನ್ ಇಂಟು ಎನ್ ಥಿನ್ ವೈರ್ ಇಸ್ ಕಾಲ್ಡ್ ಡಕ್ಟಿಲಿಟಿ. ವಾಟ್ ಈಸ್ ಡಕ್ಟಿಲಿಟಿ? ದ ಎಬಿಲಿಟಿ ಆಫ್ ಎನ್ ಮೆಟಲ್ಸ್ ಟು ಬಿ ಡ್ರಾನ್ ಇಂಟು ಎನ್ ಥಿನ್ ವೈರ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನು. ನೀವು ಅಷ್ಟೇ ಟೆಕ್ಸ್ಟ್ ಬುಕ್ ಓದುವಾಗ ಒಂದು ಮಾರ್ಕರ್ ತಗೊಂಡು ನಾನು ಹೇಗೆ ಮಾರ್ಕ್ ಮಾಡ್ತೀನಿ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ? ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಟೈಮ್ ಇದೆಯಲ್ಲ, ಅದರಲ್ಲೂ ಸ್ವಲ್ಪ ಈಗ ಎಕ್ಸಾಮ್ಗೆ ಹೋಗ್ಬೇಕು, ಇನ್ನು 10 ನಿಮಿಷ ಟೈಮ್ ಇದೆ ಅಂದಾಗ ಈ ಮಾರ್ಕ್ ಮಾಡಿರ್ತೀರಲ್ಲ, ಯಾವುದೇ ರೀತಿ ಅಷ್ಟೇ ಹೈಲೈಟ್ ಯಾವುದಿರುತ್ತೆ ಅದು ಕಣ್ಣಿ ಹತ್ರ ಡೈರೆಕ್ಟು ನಮ್ಮ ಐ ಕಾಂಟ್ಯಾಕ್ಟ್ ಹೋಗುತ್ತೆ ಅಲ್ವಾ. ಆಗ ನಮಗೆ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? What is ductility? The ability of metals to be drawn into a thin wire is called ductility. Any doubt?
ಏನಾದರೂ ಡೌಟ್ ಇದೆಯಾ? ಏನೇ ಡೌಟ್ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಗೋಲ್ಡ್ ಇಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್. ಹಾಗಾದ್ರೆ ಗೋಲ್ಡ್ ಆಸ್ ವೆಲ್ ಆಸ್ ಮ್ಯಾಲೆಬಲ್ ಮೆಟಲ್ ಕೂಡ, ಆಸ್ ವೆಲ್ ಆಸ್ ಯಾವುದು ಡಕ್ಟೈಲ್ ಮೆಟಲ್ ಕೂಡ. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ that a wire is about 2 kilometer length can be drawn from 1 gram of gold. ಯಪ್ಪಾ, ಇಲ್ಲಿ ನೋಡಿ, ಏನು 2 ಕಿಲೋಮೀಟರ್ ಲೆಂತ್, 1 ಗ್ರಾಮ್ ಆಫ್, ಒಂದೇ 1 ಗ್ರಾಮ್ ಗೋಲ್ಡ್ ಇಂದ ನಾವು 2 ಕಿಲೋಮೀಟರ್ ಲೆಂತ್ ತಕ್ಕ ವೈರ್ ಮಾಡ್ಬೋದಂತೆ. ಅದಕ್ಕೆ ಗೋಲ್ಡ್ನ ಯಾಕೆ ಮೋಸ್ಟ್ ಮ್ಯಾಲೆಬಲ್ ಮೆಟಲ್ ಅಂತ ಕರೀತಾರೆ, ಮೋಸ್ಟ್ ಡಕ್ಟೈಲ್ ಮೆಟಲ್ ಅಂತ ಯಾಕೆ ಕರೀತಾರೆ ಹೇಳಿ? ಅದನ್ನ 2 ಕಿಲೋಮೀಟರ್, ಕೇವಲ ಒಂದೇ 1 ಗ್ರಾಮ್ ಇಂದ 2 ಕಿಲೋಮೀಟರ್ ವೈರ್ನ ನಾವು ಮಾಡಬಹುದು. ನೆಕ್ಸ್ಟ್, ಇಟ್ ಈಸ್ ಬಿಕಾಸ್ ಆಫ್ ದೇರ್ ಮ್ಯಾಲಿಬಿಲಿಟಿ ಅಂಡ್ ಡಕ್ಟಿಲಿಟಿ. ಇದು ಯಾವ್ದ್ರಿಂದ? ಮ್ಯಾಲಿಬಿಲಿಟಿ ಮತ್ತೆ ಡಕ್ಟಿಲಿಟಿ. ದಟ್ ಮೆಟಲ್ಸ್ ಕ್ಯಾನ್ ಬಿ ಗಿವನ್ ಡಿಫ್ರೆಂಟ್ ಶೇಪ್ ಅಕಾರ್ಡಿಂಗ್ ಟು ಅವರ್ ನೀಡ್ಸ್. ಇದರಿಂದ ನಾವು ಮೆಟಲ್ಸ್ನ ಇಲ್ಲ ಶೀಟ್ ಆಗಾದ್ರೂ ಮಾಡ್ಕೋಬಹುದು, ಇಲ್ಲ ವೈರ್ ಆಗಾದ್ರೂ ಮಾಡ್ಕೋಬಹುದು. ನಮ್ಗೆ ಏನು ಇಂಪಾರ್ಟೆಂಟ್ ಇರುತ್ತೆ, ಈಗ ಎಕ್ಸಾಂಪಲ್ ಯಾವುದೋ ಒಂದು ರೂಮಲ್ಲಿ ಕಟ್ಟಕ್ಕೆ ಶೀಟ್ ಬೇಕು, ನಮಗೆ ಒಂದು ಬಾಗಿಲಿಗೆ ಶೀಟ್ ಬೇಕು ಅಂದಾಗ ನಾವು ಮೆಟಲ್ಸ್ನ ಶೀಟ್ ರೀತಿ ಕೂಡ ಯೂಸ್ ಮಾಡ್ಕೋಬಹುದು ಅಲ್ವಾ? ನೆಕ್ಸ್ಟ್, ಕೆನ್ ಯು ನೇಮ್ ಸಮ್ ಮೆಟಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಕುಕಿಂಗ್ ವೆಸಲ್ಸ್? ಹಾಗಾದ್ರೆ ಅಸೈನ್ಮೆಂಟ್ ಇದೆ, ಏನು ಕುಕಿಂಗ್ ವೆಸಲ್ಗೆ ಯಾವ್ಯಾವ ಮೆಟಲ್ನ ಯೂಸ್ ಮಾಡ್ತಾರೆ? ಕಮಾನ್ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ಯಾವ ಮೆಟಲ್ಸ್. ಓಕೆನಾ? ಡು ಯು ನೋ ವೈ ದೀಸ್ ಮೆಟಲ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ವೆಸಲ್ಸ್? ಲೆಟ್ ಅಸ್ ಡೂ ದಿ ಫಾಲೋಯಿಂಗ್ ಆಕ್ಟಿವಿಟಿ ಟು ಫೈಂಡ್ ದಿ ಆನ್ಸರ್. ಕುಕಿಂಗ್ ವೆಸಲ್ಸ್ಗೆ ಮೆಟಲ್ಸ್ನ ಯೂಸ್ ಮಾಡ್ತಾರೆ. ಯಾವ ಮೆಟಲ್ಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಯಾವ ಪ್ರಾಪರ್ಟಿಗೋಸ್ಕರ ಈ ಮೆಟಲ್ನ ಯೂಸ್ ಮಾಡ್ತಾರೆ ಅಂತ ಈ ಆಕ್ಟಿವಿಟಿಯಿಂದ ನೋಡೋಣ. ಇಲ್ಲಿ ನೋಡಿದ್ರಲ್ಲ, ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ಆಕ್ಟಿವಿಟಿ 3.5. ಇಲ್ಲಿದೆ, ದ ಟೇಕ್ ಆನ್ ಅಲ್ಯೂಮಿನಿಯಂ ಆರ್ ಕಾಪರ್ ವೈರ್, ಕ್ಲಾಂಪ್ ದಿಸ್ ವೈರ್ ಆನ್ ಸ್ಟ್ಯಾಂಡ್ ಆಸ್ ಶೋನ್ ಇನ್ ದ ಫಿಗರ್. ಈ ಫಿಗರ್ ಅಲ್ಲಿ ಏನಿದೆ, ಒಂದು ಸ್ಟ್ಯಾಂಡ್ ಇದೆ ಅಲ್ವಾ? ಒಂದು ಸ್ಟ್ಯಾಂಡ್ ಇದೆ, ಮತ್ತೆ ಒಂದು ಬನ್ಸನ್ ಬರ್ನರ್ ಇದೆ. ಇದು ಯಾವ ವೈರು? ಕಾಪರ್ ಅಥವಾ ಯಾವುದು? ಕಾಪರ್ ಆರ್ ಅಲ್ಯೂಮಿನಿಯಂ ವೈರ್. ಒಂದ್ ಸೈಡ್ ಇಂದ ಪಿನ್, ವ್ಯಾಕ್ಸ್ ಹಾಕಿ ಒಂದು ಪಿನ್ ನ ಅಡ್ಜಸ್ಟ್ ಮಾಡೋದು. ಓಕೆನಾ? ಅವಾಗ ನೆಕ್ಸ್ಟ್ ಏನು? ಈಟ್ ದ ವೈರ್ ವಿತ್ ಎ ಸ್ಪಿರಿಟ್ ಲ್ಯಾಂಪ್. ಈ ವೈರ್ನ ಸ್ಪಿರಿಟ್ ಲ್ಯಾಂಪ್ ಯೂಸ್ ಮಾಡ್ಕೊಂಡು ಹೀಟ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ವಾಟ್ ಡು ಯು ಅಬ್ಸರ್ವ್ ಆಫ್ಟರ್ ಸಮ್ ಟೈಮ್? ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಅಬ್ಸರ್ವ್ ಮಾಡ್ತಾರೆ ನೋಡ್ತೀವಿ. ಅಬ್ಸರ್ವೇಷನ್, ಡಸ್ ದ ಮೆಟಲ್ ವೈರ್ ಮೆಲ್ಟ್? ಅಬ್ಸಲ್ಯೂಟ್ಲಿ ಮೆಟಲ್ಸ್ ಏನಾಗುತ್ತೆ? ಮೆಲ್ಟ್ ಆಗೇ ಆಗುತ್ತೆ ಅಲ್ವಾ? ನೆಕ್ಸ್ಟ್, ದಿ ಅಬವ್ ಆಕ್ಟಿವಿಟಿ ಶೋಸ್ ದಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಐ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ? ಇನ್ನೊಂದು ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿ ಗೊತ್ತಾಗುತ್ತೆ. ಏನು? ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಮೆಟಲ್ಸ್ ಯಾವಾಗ್ಲೂ ಏನಾಗಿರುತ್ತೆ? ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ, ಮತ್ತೆ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಮೆಟಲ್ಸ್ಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಆರ್ ಸಿಲ್ವರ್ ಅಂಡ್ ಕಾಪರ್. ಯಾವ್ಯಾವ ಮೆಟಲ್ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟು? ಸಿಲ್ವರ್ ಮೆಟಲ್ ಅಂಡ್ ಕಾಪರ್ ಮೆಟಲ್. ಅಂದ್ರೆ ಬೆಳ್ಳಿ ಬೇಗ ಗುಡ್ ಕಂಡಕ್ಟರ್ ಆಫ್ ಹೀಟ್, ಅದನ್ನ ಬೇಗ ಹೀಟ್ ಮಾಡಬಹುದು. ಅದು ಹೀಟ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಂಪೇರ್ ಟು ಅದರ್ ಮೆಟಲ್ಸ್. ಯಾವ್ದು? ಸಿಲ್ವರ್ ಅಂಡ್ ಕಾಪರ್. ಲೆಡ್ ಅಂಡ್ ಮರ್ಕ್ಯೂರಿ ಆರ್ ಕಂಪೇರಿಟಿವ್ಲಿ ಪೂರ್ ಕಂಡಕ್ಟರ್. ಹಾಗಾದ್ರೆ ಯಾವ್ಯಾವ ಪೂರ್ ಕಂಡಕ್ಟರು? ಲೆಡ್ ಅಂಡ್ ಮರ್ಕ್ಯೂರಿ. ಈ ಎರಡು ಮೆಟಲ್ಸ್ ಏನಿದೆ, ಲೆಡ್ ಮತ್ತೆ ಮರ್ಕ್ಯೂರಿ, ಇವೆರಡು ಪೂರ್ ಕಂಡಕ್ಟರ್ ಆಫ್ ಹೀಟ್. ಮತ್ತೆ ಡು ಮೆಟಲ್ಸ್ ಆಲ್ಸೋ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹಾಗಾದ್ರೆ ಮೆಟಲ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಯ್ತು. ಹಾಗಾದ್ರೆ ಮೆಟಲ್ಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಾ? ಹಾಗಾದ್ರೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 3.6. ಸೆಟ್ ಅಪ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಸ್ ಶೋನ್ ಇನ್ 3.2. ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸೆಟ್ ಮಾಡ್ಕೋಬೇಕು. ಯಾವ ರೀತಿ ಇರುತ್ತೆ? ಒಂದು ಬ್ಯಾಟ್ರಿ, ಅದಕ್ಕೆ 2 ಕ್ಲಿಪ್ಸ್, ಒಂದು ಕ್ಲಿಪ್ಪು, ಒಂದು ಬಲ್ಬು, ಮತ್ತೆ ಒಂದು ಸ್ವಿಚ್ ಇಂದ ಒಂದು ಹೀಗೆ ಬಂದಿರುತ್ತೆ. ಈ ಮಧ್ಯ ಇರೋ ಪ್ಲೇಸ್ ಅಲ್ಲಿ ಮೆಟಲ್ನ ಇನ್ಸರ್ಟ್ ಮಾಡಿ ಅಂತ ಇದೆ. ಓಕೆನಾ? ಇನ್ಸರ್ಟ್ ಮಾಡಿದಾಗ ಬಲ್ಬು ಹತ್ತುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಇದೆ. ಏನಾಗುತ್ತೆ? ಮೆಟಲ್ನ ಇನ್ಸರ್ಟ್ ಮಾಡಿದಕ್ಕೆ ಬಲ್ಬು ಹತ್ತುತ್ತೆ. ಬಲ್ಬ್ ಏನಾಗುತ್ತೆ? ಬ್ಲಿಂಬ್ ಆಗುತ್ತೆ. ಏನು? ಗ್ಲೋ ಆಗುತ್ತೆ. ವಾಟ್ ಡಸ್ ದಿಸ್ ಇಂಡಿಕೇಟ್ಸ್? ಈ ಬಲ್ಬು ಹತ್ತಿದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ ಹೇಳಿ? ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಇಂಡಿಕೇಟ್ ಮಾಡುತ್ತೆ. ಯು ಮಸ್ಟ್ ಹ್ಯಾವ್ ಸೀನ್ ದಟ್ ವೈರ್ ದಟ್ ಕ್ಯಾರಿ ಕರೆಂಟ್ ಇನ್ ಯುವರ್ ಹೋಮ್ಸ್ ಹ್ಯಾವ್ ಎ ಕೋಟಿಂಗ್ ವಿತ್ ಪಾಲಿಮಿಥೈಲ್ ಕ್ಲೋರೈಡ್. ನಾವು ಮನೇಲಿ ಅಬ್ಸರ್ವ್ ಮಾಡಿದೀವಲ್ವಾ? ಈ ರೀತಿ ಯಾವುದೇ ಒಂದು ವೈರ್ ಇದ್ರೂ ಅದು ಏನಾಗಿರುತ್ತೆ? ಸುತ್ತ ಒಂದು PVC ಕೋಟ್ ಆಗಿರುತ್ತೆ. ಯಾಕೆ ಹೇಳಿ? ನಾವು ಮುಟ್ಟುಷ್ಟಕ್ಕೆ ಕರೆಂಟ್ ಹೊಡಿಬಾರ್ದು. ಹಾಗಾದ್ರೆ ನಮ್ಮ ಬಾಡಿ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಟ್
ಸಮ್ ಆಫ್ ದ ಆರ್ಗನ್ಸ್ ಇನ್ ಅವರ್ ಬಾಡಿ ಇಟ್ ಇಸ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾವುದು? ಕೂದಲು, ಹೇರ್ ಇದೆಯಲ್ಲ, ನೀವು ಹೇರ್ಗೆ ಕರೆಂಟ್ ಪಾಸ್ ಆಗಲ್ಲ. ಓಕೆನಾ? ಇನ್ ಬೇರೆ ತಾವು ನೀವೇನಾದ್ರೂ ನಾರ್ಮಲ್ ವಯರ್ನ ಕೈಲಿ ಮುಟ್ಟಿದ್ರಿ ಅಂದ್ರೆ ನಮ್ಗೆ ಕರೆಂಟ್ ಹೊಡೆಯುತ್ತೆ. ಕೇಳಿದೀರಲ್ವಾ, ಮಳೆ ಬಂದು ಕರೆಂಟ್ ಹೊಡ್ಸ್ಕೊಂಡು ಇಷ್ಟು ಜನ ಸತ್ರು, ಅಷ್ಟು ಜನ ಸತ್ರು. ಯಾಕಂದ್ರೆ ನಾವು ತಂತಿ ಇದೆಯಲ್ಲ, ಲೈಟ್ ಕಂಬದ ವೈರ್ಗೆ ನಾವು ಯಾವುದೇ ರೀತಿಯ ಇಂಡಿಕೇಟರ್ ಹಾಕಿರಲ್ಲ. ಬಟ್ ಮನೇಲಿ ಯೂಸ್ ಮಾಡೋ ವೈರ್ಗಳಿಗೆ ಏನ್ ಹಾಕಿರ್ತೀವಿ? ಇನ್ಸುಲೇಟರ್ನ ಆಡ್ ಮಾಡಿರ್ತೀವಿ. ಯಾವ ಇನ್ಸುಲೇಟರು? PVC. ಆಮೇಲೆ ವಿ ಆರ್ ಎಲೆಕ್ಟ್ರಿಕಲ್ ವೈರ್ಸ್ ಕೋಟೆಡ್ ವಿತ್ ದಿಸ್ ಸಬ್ಸ್ಟೆನ್ಸ್. ಯಾಕೆ ಎಲೆಕ್ಟ್ರಿಕಲ್ ವೈರ್ ಈ ಸಬ್ಸ್ಟೆನ್ಸ್ ಇದೆ ಕೋಟ್ ಆಗಿದೆ? ಯಾಕಂದ್ರೆ PVC ಇನ್ಸುಲೇಟರ್, ಅಂದ್ರೆ ಅದು ಎಲೆಕ್ಟ್ರಿಸಿಟಿನ ಬ್ರೇಕ್ ಮಾಡುತ್ತೆ. ಅರ್ಥ ಆಯ್ತಾ? ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಸ್ಟ್ರೈಕ್ ಎ ಹಾರ್ಡ್ ಸರ್ಫೇಸ್? ಇನ್ನೊಂದಿದೆ. ಹಾಗಾದ್ರೆ ಮೆಟಲ್ಲು ಹಾರ್ಡ್ ಸರ್ಫೇಸ್ಗೆ ಹೊಡೆದ್ರೆ ಏನಾಗುತ್ತೆ? ಡೂ ದೇ ಪ್ರೊಡ್ಯೂಸ್ ಎ ಸೌಂಡ್? The metals that produce a sound striking of a hard surface are said to be sonorous. What is sonorous? ಯಾವುದೇ ಒಂದು ಮೆಟಲ್ನ ನೀವು ಎಕ್ಸಾಂಪಲ್ ಯಾವುದೇ ತಗೊಳ್ಳಿ, ಒಂದು ಕಬ್ಬಣನ ತಗೊಂಡು ಇನ್ನೊಂದು ಮೆಟಲ್ಸ್ ಇಂದ ಹೊಡೆದ್ರೆ ಹಾರ್ಡ್ ಸಬ್ಸ್ಟೆನ್ಸ್ ಇಂದ ಅದು ಸೌಂಡ್ ಕೊಡುತ್ತೆ. ಈ ಪ್ರಾಪರ್ಟಿನ ಏನಂತ ಕರೀತಾರೆ? ಸೊನಾರಸ್ ಪ್ರಾಪರ್ಟಿ ಅಂತ ಕರೀತಾರೆ. ಇದು ಎಲ್ಲೆಲ್ಲಿ ನೋಡಿರ್ತೀವಿ? ಸ್ಕೂಲಲ್ಲಿ ಗಂಟೆ ಹೊಡೆಯುವಾಗ. ಅದು ಎಕ್ಸ್ಪೆಕ್ಟಿವ್ಲಿ ಕಂಟಿನ್ಯೂಸ್ಲಿ ಮ್ಯಾಥ್ಸ್ ಕ್ಲಾಸ್ ತಗೊಂಡಿರ್ತಾರೆ. ಫುಲ್ಲು ಹೊಟ್ಟೆ ಹಸಿತಾ ಇರ್ತೈತೆ ಮಧ್ಯಾಹ್ನ ಬೇರೆ. ನನಗಂತೂ ಭಾರಿ ಫೀಲ್ ಆಗ್ತಿತ್ತು. ನಮ್ದು ಗೌರ್ಮೆಂಟ್ ಸ್ಕೂಲ್, ಓಕೆನಾ? ಗಂಟೆ ಹೊಡೆದಕ್ಕೆ ಓ ಅಂತ ಓಡೋಗ್ತಿದ್ದು ಊಟಕ್ಕೆ. ಆ ರೀತಿ ಗಂಟೆ, ಮಾಮೂಲಿ ದೇವಸ್ಥಾನದಲ್ಲಿ ಹೋದಾಗ ಗಂಟೆ ಹೊಡಿತೀವಿ ನೋಡಿ, ಅದು ಬೇಕಾದಷ್ಟು ಎಕ್ಸಾಂಪಲ್ ನಾವು ನೋಡಿದೀವಲ್ವಾ. ಕ್ಯಾನ್ ಯು ನೌ ಸೇ ವೈ ಸ್ಕೂಲ್ ಬೇಲ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್? ಗೊತ್ತಾಯ್ತಾ? ಯಾಕೆ ಸ್ಕೂಲ್ ಬೇಲ್ಸ್ ಮೆಟಲ್ಸ್ ಇಂದಾನೆ ಮೇಡಪ್ ಆಗಿರುತ್ತೆ? ಯಾಕಂದ್ರೆ ಮೆಟಲ್ಗೆ ನಾವು ಒಂದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇಂದ ನಾವು ಹೊಡೆದ್ರೆ ಆ ಮೆಟಲ್ ಸೌಂಡ್ ಮಾಡುತ್ತೆ. ಅರ್ಥ ಆಯ್ತಾ? ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ಮ ಪ್ರೀತಿಯ ಸುಹಾಸ್ ಸರ್ ಇದ್ದೀನಿ. ವಿತಿನ್ ಹಾಫ್ ಅನ್ ಅವರ್ ನೀವು ತಿಳಿಸೋದು ಹಾಫ್ ಅನ್ ಅವರ್, ನಾನು ಪ್ರತಿಯೊಂದು ವಿತಿನ್ ಹಾಫ್ ಅನ್ ಅವರ್ ನಾನು ವಿಡಿಯೋಸ್ ನೋಡ್ತಾ ಇರ್ತೀನಿ. ಯಾಕಂದ್ರೆ ನೀವು ಯಾವುದೇ ರೀತಿಯ ಒಂದು ಡೌಟ್ನ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದ್ರಿ ಅಂತ ತಿಳ್ಕೊಂಡ್ರೆ ನಾನು ಅಲ್ಲೇ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕ್ಲಿಯರ್ ಮಾಡ್ಕೊತೀನಿ. ಅದಕ್ಕೆ ಹೇಳಿದ್ದು, ಪ್ಲೀಸ್ ಜಾಯಿನ್ ಟೆಲಿಗ್ರಾಮ್ ಚಾನಲ್. ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ, ಇಂಪಾರ್ಟೆಂಟ್ ನೋಟ್ಸ್ಗಳಿರುತ್ತೆ, ನಾವೆಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ನಾಟ್ ಓನ್ಲಿ ಆ್ಯಂಡ್ ಕೆಮಿಸ್ಟ್ರಿ, ನಮ್ಮ ಚಾನಲಲ್ಲಿ ಫಿಸಿಕ್ಸು ಕೂಡ, ಬಯಾಲಜಿ ಕೂಡ ಟೀಚ್ ಮಾಡ್ತೀವಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಹಾಗಾದ್ರೆ ಈಗ ಮೆಟಲ್ಸ್ ಅಲ್ಲಿ ತಿಳ್ಕೊಂಡು, ಓಕೆನಾ? ಮೆಟಲ್ಸ್ ತಿಳ್ಕೊಂಡ್ವಲ್ಲ, ಯಾವ್ಯಾವ ಪ್ರಾಪರ್ಟಿ ಅಂತ ಬರ್ದ್ಬಿಡೋಣ. ಮೆಟಲ್ಸ್ ಫಸ್ಟ್ ಪ್ರಾಪರ್ಟಿ ಅದು ಮೆಟಲ್ಸ್ ಆರ್ ಹಾರ್ಡ್. ಸೆಕೆಂಡ್ ಪ್ರಾಪರ್ಟಿ ಮೆಟಲ್ಸ್ ಆರ್ ಲಸ್ಟರ್ಸ್. ಥರ್ಡ್ ಪ್ರಾಪರ್ಟಿ ಮೆಟಲ್ಸ್ ಆರ್ ಸೊನಾರಸ್, ಅದು ಒಂದಿದೆಯಲ್ಲ. ಫೋರ್ತ್ ಪ್ರಾಪರ್ಟಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇನ್ನೇನ್ ಬಿಟ್ಟು ಅಲ್ವಾ? ಅಷ್ಟೇ ಅಲ್ವಾ? ಇದಿಷ್ಟು ಫಿಸಿಕಲ್ ಪ್ರಾಪರ್ಟಿನ ಮೆಟಲ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ರು. ಹಾಗಾದ್ರೆ ಇದೇ ಸೇಮ್ ಆಕ್ಟಿವಿಟಿನ ನಾನ್ ಮೆಟಲ್ಸ್ಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ನಾನ್ ಮೆಟಲ್ಸ್? ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. ಇದ್ಯಾವುದು? ಸಲ್ಫರ್ ಇಸ್ ಆಲ್ಸೋ ಒನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ನಾನ್ ಮೆಟಲ್. ಮತ್ತೆ ಇದ್ಯಾವುದು? ಕಲ್ಲಿದ್ದಲು ಕೂಡ ಬೆಸ್ಟ್ ಎಕ್ಸಾಂಪಲ್ ಫಾರ್ ನಾನ್ ಮೆಟಲ್ಸ್. ಮತ್ತೆ ಇದ್ಯಾವ್ದಿದು? ಅಯೋಡಿನ್. ಈ ಪರ್ಟಿಕ್ಯುಲರ್ ಅಯೋಡಿನ ಏನಕ್ಕೆ ತಗೊಂಡಿದೀವಿ ಅಂತ ಗೊತ್ತಾಗುತ್ತೆ ನಿಮಗೆ, ಓಕೆನಾ? ಇನ್ ದಿ ಪ್ರೀವಿಯಸ್ ಕ್ಲಾಸ್ ಯು ಹ್ಯಾವ್ ಲರ್ನ್ ಅಬೌಟ್ ದೇರ್ ಆರ್ ವೆರಿ ಫ್ಯೂ ನಾನ್ ಮೆಟಲ್ಸ್ ಆಸ್ ಕಂಪೇರ್ಡ್ ಟು ಮೆಟಲ್ಸ್. ನಮ್ಗೆ ಗೊತ್ತು ಅಲ್ವಾ? ಓದು ಪ್ರೀವಿಯಸ್ ಕ್ಲಾಸ್ 9th ಮತ್ತು 8th ಅಲ್ಲಿ ನೋಡಿದೀವಿ. ಸಮ್ ಆಫ್ ದ ನಾನ್ ಮೆಟಲ್ಸ್ ಆರ್ ಕಂಪೇರ್ಡ್ ಟು ಮೆಟಲ್ಸ್. ಸ್ವಲ್ಪ ಫ್ಯೂ ಮೆಟಲ್ಸ್ ಅದನ್ನ ಏನಂತ ಕರೀತಾರೆ? ಮೆಟಲಾಯ್ಡ್ಸ್ ಅಂತ ಕರೀತಾರೆ. ಸಮ್ ಆಫ್ ಎಕ್ಸಾಂಪಲ್ಸ್ ಆಫ್ ನಾನ್ ಮೆಟಲ್ಸ್ ಆರ್ ಕಾರ್ಬನ್, ಸಲ್ಫರ್, ಆಕ್ಸಿಜನ್, ಹೈಡ್ರೋಜನ್ ಎಕ್ಸೆಟ್ರಾ. ಬೇಕಾದಷ್ಟು ನಾನ್ ಮೆಟಲ್ಸ್ ಇದೆ. ಮತ್ತೆ ದ ನಾನ್ ಮೆಟಲ್ಸ್ ಆರ್ ಐದರ್ ಸಾಲಿಡ್ ಆರ್ ಗ್ಯಾಸ್ ಎಕ್ಸೆಪ್ಟ್ ಬ್ರೋಮಿನ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಏನಂತ ಗೊತ್ತಾ? ಇದು ಟಿಕ್ ಮಾಡ್ಕೊಳ್ಳಿ. ವಿಚ್ ಇಸ್ ದ ನಾನ್ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಇನ್ ಸ್ಟೇಟ್? ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್ ಇಲ್ಲ ಸಾಲಿಡ್ ಆಗಿರುತ್ತೆ, ಇಲ್ಲ ಗ್ಯಾಸ್ ಆಗಿರುತ್ತೆ. ಬ್ರೋಮಿನ್ ಒಂದೇ ನಾನ್ ಮೆಟಲ್ಲು. ಯಾವುದು? ಬ್ರೋಮಿನ್ ಒಂದೇ ನಾನ್ ಮೆಟಲ್ಲು, ಲಿಕ್ವಿಡ್ ಆಗಿರುತ್ತೆ. ಅದೇ ರೀತಿ ಮರ್ಕ್ಯೂರಿ is an only metal. It is liquid in nature. ಯಾವುದು? ಬ್ರೋಮಿನ್ is a non-metal, only single non-metal. It is liquid in nature. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ಆಕ್ಟಿವಿಟಿ 3.7. ಕಲೆಕ್ಟ್ ಸ್ಯಾಂಪಲ್ಸ್ ಆಫ್ ಕಾರ್ಬನ್, ಸಲ್ಫರ್ ಅಂಡ್ ಅಯೋಡಿನ್. ತಗೊಂಡಿದೀವಿ ನೋಡಿ, ಇದು ಕಾರ್ಬನ್, ಸಲ್ಫರು, ಅಯೋಡಿನ್. ಇದನ್ನ
carry out the activities 3.1 to 3.1 to 3.4 and 3.6 with these metals and record your observation. Let's move on to the first ಇದು ಯಾವುದು, ಇವು ಹೊಳೆಯುತ್ತಾ ಇಲ್ವಾ ಅಂತ ನೋಡೋದು. ವಿ ಕ್ಯಾನ್ ಟ್ರೈ. ಆದರೆ ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಟ್ರಿಕ್ ಇದೆ. ಇದೆಲ್ಲ ಪರ್ಫಾರ್ಮ್ ಮಾಡಿದಾಗ ನಮಗೆ ಅಯೋಡಿನು ಶೈನಿ ನೇಚರ್ ಇದೆ. ಇಲ್ಲೇ ಗೊತ್ತಾಗುತ್ತೆ ನೋಡಿ, ಈ ಪಿಕ್ಚರಲ್ಲೇ ಗೊತ್ತಾಗುತ್ತೆ. ಈ ಸಲ್ಫರ್ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಯೋಡಿನಲ್ಲಿ ಶೈನಿ ನೇಚರ್ ಇದೆ. ಓಕೆನಾ. ನೆಕ್ಸ್ಟ್ 3.2 ಯಾವುದು ಆಕ್ಟಿವಿಟಿ ಸೆಟ್ ಮಾಡೋದು, ಅದನ್ನ ಒಂದು ಸುತ್ತಿಗೆ ತಗೊಂಡು ಹೊಡೆದ್ರೆ ಏನಾಗುತ್ತೆ, ಇವೆಲ್ಲ ಪುಡಿ ಪುಡಿ ಆಗುತ್ತೆ, ಬಟ್ ಶೀಟ್ ಆಗಲ್ಲ. ಅದೇ ರೀತಿ ಇವನ್ನ ವೈರ್ ರೀತಿ ಎಳೆಯಕ್ಕೆ ಹೋದ್ರೆ ಆಗುತ್ತಾ, ಆಗಲ್ಲ. ಮತ್ತೆ ಇನ್ ನೆಕ್ಸ್ಟ್ ಆಕ್ಟಿವಿಟಿ ಯಾವುದು, ಎಲೆಕ್ಟ್ರಿಸಿಟಿ ಅಥವಾ ಹೀಟ್ನ, ಈ ಕೋಲ್ನ ಹೀಟ್ ಮಾಡಿದ್ರೆ ನಮಗೆ ಜಾಸ್ತಿ ಹೀಟ್ ಆಗಲ್ಲ, ಅದು ಹೀಟ್ನ ಅಬ್ಸರ್ವ್ ಮಾಡಲ್ಲ. ಹೀಟ್ ಅಬ್ಸರ್ವ್ ಮಾಡೋದು ಯಾವಾಗ ಹೀಟ್ ಮಾಡುತ್ತೆ, ಎಷ್ಟೋ ಸಮಯ ಆದ್ಮೇಲೆ ಹೀಟ್ ಮಾಡುತ್ತೆ. ಇಟ್ ಈಸ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಮತ್ತೆ ಯಾವುದೇ ಒಂದು ನಾನ್ ಮೆಟಲ್ನ ತಗೊಂಡು ನೀವು ಏನು, ಇಟ್ ಈಸ್ ಆಲ್ಸೋ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎಕ್ಸೆಪ್ಟ್ ಯಾವುದು, ಈ ಅಲೋಟ್ರೋಪ್ ಅಂದ್ರೆ ಗೊತ್ತಾ, ಅಲೋಟ್ರೋಪ್ ಇಸ್ ನಥಿಂಗ್ ಬಟ್ ಇನ್ನೊಂದು ಫಾರ್ಮ್, ಆ ಮೆಟಲ್ದು ಇನ್ನೊಂದು ಫಾರ್ಮ್ ಯಾವುದು, ಕಾರ್ಬನ್ ಅಲೋಟ್ರೋಪ್ಸ್ ಬೇಕಾದಷ್ಟಿದೆ. ಪರ್ಟಿಕ್ಯುಲರ್ 10th ಗ್ರೇಡಲ್ಲೇ ನೀವು ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಕೂಡ ತಿಳ್ಕೊಂತೀರಾ. ಫಾರ್ ಎಕ್ಸಾಂಪಲ್ ಗ್ರಾಫೈಟ್, ಯಾವುದು ಗ್ರಾಫೈಟ್, ಡೈಮಂಡ್, ಬೇಕಾದಷ್ಟು ಇಂಪಾರ್ಟೆಂಟ್ ನಾನ್ ಮೆಟಲ್ಸ್ ಇದೆ. ಈ ಗ್ರಾಫೈಟ್ ಏನ್ ಮಾಡುತ್ತೆ, ಇಟ್ ಈಸ್ ಅನ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗ್ರಾಫೈಟ್ ಇಂದ ನಾವು ಎಲೆಕ್ಟ್ರಿಸಿಟಿನ ಏನ್ ಮಾಡ್ಬೋದು, ಅದು ಗುಡ್ ಕಂಡಕ್ಟರ್. ನಾವು ಬೇಕಾದಷ್ಟು ಮೆನಿ ಎಲೆಕ್ಟ್ರೋಡ್ಸ್ ನಾವು ಗ್ರಾಫೈಟ್ ನ ಆಸ್ ಅನ್ ಎಲೆಕ್ಟ್ರೋಡ್ ರೀತಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ, ಈ ರೀತಿ ಆಗುತ್ತೆ. ಹಾಗಾದ್ರೆ ಈ ಎಲಿಮೆಂಟು ಮತ್ತೆ ಏನೇನಾಗಿದೆ ಅಂತ ಇದು ಮಾಡೋಣ. ಓಕೆನಾ. ಮತ್ತೆ ಆನ್ ದಿ ಬೇಸಿಸ್ ಆಫ್ ದಿಸ್ ಅಬ್ಸರ್ವ್ಮೆಂಟ್ ರೆಕಾರ್ಡಿಂಗ್ ಟೇಬಲ್ 3.1 ಇದ್ರಲ್ಲಿ ಏನೇನಾಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಓಕೆನಾ. ಫಸ್ಟ್ ಪಾಯಿಂಟ್ ಯಾವ್ದಿದೆ, ಎಲಿಮೆಂಟ್. ಫಸ್ಟ್ ಯಾವುದು ತಗೊಂಡಿರೋದು, ಕಾರ್ಬನ್. ಸೆಕೆಂಡ್ ಎಲಿಮೆಂಟ್ ಯಾವುದು, ಸಲ್ಫರ್. ಇನ್ನೊಂದು ಯಾವ್ದು ತಗೊಂಡಿದೀವಿ, ಅಯೋಡಿನ್ ಅಲ್ವಾ. ಫಸ್ಟ್ ಏನಿದೆ, ಸಿಂಬಲ್ ಆಯ್ತು. ಟೈಪ್ ಆಫ್ ಸರ್ಫೇಸ್ ಏನಿದೆ, ದೀಸ್ ಆರ್ ನಾನ್ ಲಸ್ಟರ್ಸ್. ನೆಕ್ಸ್ಟ್ ಇದು ಆಲ್ಸೋ ನಾನ್ ಲೆಟರ್ಸ್, ಬಟ್ ಇದು ಲಸ್ಟರ್ಸ್. ಇದಕ್ಕೆ ಶೈನಿ ಅಪೇರಿಯನ್ಸ್ ಇದೆ. ಓಕೆನಾ. ಲೆಟ್ಸ್ ಆಕ್ಟಿವಿಟಿ ಏನು, ಹಾರ್ಡ್ನೆಸ್. ಅಬ್ಸಲ್ಯೂಟ್ಲಿ ದೀಸ್ ಆರ್ ಸಾಫ್ಟ್. ಇನ್ ಕಾರ್ಬನ್ ಅಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಯಾವುದೇ ರೀತಿ ಈಗ ಡಿಸ್ಕಷನ್ ಮಾಡಿದ್ವಲ್ಲ, ಯಾವುದು ಅಲೋಟ್ರೋಪ್ಸ್ ಆಫ್ ಕಾರ್ಬನ್, ಅದ್ರಲ್ಲಿ ಡೈಮಂಡ್ ಇಸ್ ಅನ್ ಹಾರ್ಡೆಸ್ಟ್ ನಾನ್ ಮೆಟಲ್. ಯಾಕಂದ್ರೆ ನಾವು ಈ ಡೈಮಂಡ್ ನ ಬೇಕಾದಷ್ಟು ಜಾಗದಲ್ಲಿ ಯೂಸ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲಿ ಗೊತ್ತಾ, ಈ ಕಬ್ಬಣನ ಕಟ್ ಮಾಡ್ತೀವಿ ನೋಡಿ, ಈ ಗ್ಲಾಸ್ ಕಟ್ಟರು, ಅಲ್ಲೂ ಕೂಡ ನಾವು ಡೈಮಂಡ್ ನ ಯೂಸ್ ಮಾಡಿದೀವಿ. ಅರ್ಥ ಆಯ್ತಾ. ಹಾಗಾದ್ರೆ ಹಾರ್ಡಲ್ಲಿ ಯಾವುದು, ಡೈಮಂಡು, ಇಟ್ ಈಸ್ ಅನ್ ಹಾರ್ಡ್. ಯಾವುದು ಅದರಲ್ಲೂ ಡೈಮಂಡ್ ಇಸ್ ನಥಿಂಗ್ ಬಟ್ ಕಾರ್ಬನ್. ಅರ್ಥ ಆಯ್ತಾ. ಇನ್ ಮಿಕ್ತವು ಸಾಫ್ಟ್. ನೆಕ್ಸ್ಟ್ ಇನ್ಯಾವುದು, ಮ್ಯಾಲಿಬಿಲಿಟಿ ಅಂದ್ರೆ ಇಟ್ ಈಸ್ ಆರ್ ನಾನ್ ಮ್ಯಾಲೆಬಲ್. ಯಾಕಂದ್ರೆ ಮ್ಯಾಲೆಬಿಲಿಟಿ ಇಸ್ ನಥಿಂಗ್ ಬಟ್ ಏನ್ ಹೇಳಿ, ಒಂದು ಶೀಟ್ ರೀತಿ ಮಾಡೋದು. ಯಾವುದೇ ಒಂದು ನಾನ್ ಮೆಟಲ್ ನಾವು ಸುತ್ತಿಗೆ ತಗೊಂಡು ಹೊಡೆದು ಅಂದ್ರೆ ಅದು ಪುಡಿ ಆಗೋಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಾಪರ್ಟಿ ಯಾವುದು, ಡಕ್ಟಿಲಿಟಿ ಅಂದ್ರೆ ಏನು, ವೈರ್ ರೀತಿ. ಓಕೆನಾ. ದೀಸ್ ಆರ್ ನಾನ್ ಡಕ್ಟೈಲ್. ಯಾವ್ಯಾವುದು, ಕಾರ್ಬನ್ 3 ಕೂಡ ನಾನ್ ಡಕ್ಟೈಲ್. ನೆಕ್ಸ್ಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಕಾರ್ಬನ್ಸ್ ಅಲ್ಲಿ ಯಾವುದು, ಅಲೋಟ್ರೋಪು, ಗ್ರಾಫೈಟ್, ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇವು ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಸೊನಾರಿಟಿ, ದೀಸ್ ಆರ್ ನಾನ್ ಸೊನಾರಸ್. 3 ನಾನ್ ಸೊನಾರಸ್. ಓಕೆನಾ. ಅರ್ಥ ಆಯ್ತಾ. ಈ ರೀತಿ ಅಬ್ಸರ್ವೇಷನ್ ಇದು ಮಾಡೋದು. ಹಾಗಾದ್ರೆ ನಾವ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಒಂದಷ್ಟು ಎಕ್ಸೆಪ್ಷನ್ ಇದೆ ಅಲ್ವಾ, ಮೆಟಲ್ಸ್ ಇದಿದೆ ಅಂತ ನೋಡಿದಾಗ. ಯಾವ್ಯಾವ ಎಕ್ಸೆಪ್ಷನ್, ಆನ್ ದ ಬೇಸಿಸ್ ಆಫ್ ದಿಸ್ ಅಬ್ಸರ್ವೇಷನ್ ಟೇಬಲ್ 3.1 ಡಿಸ್ಕಸ್ ದಿ ಜನರಲ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇನ್ ದಿ ಕ್ಲಾಸ್. You must have concluded that we connect group elements according to their physical properties. ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು, ನಾವು ಮೆಟಲ್ಸ್ ಯಾವುದೇ ಒಂದು ಗ್ರೂಪ್ ನ ಬರೀ ಫಿಸಿಕಲ್ ಪ್ರಾಪರ್ಟಿಯಿಂದಾನೆ ನಾವು ಕ್ಲಾಸಿಫೈ ಮಾಡಕ್ಕಾಗಲ್ಲ. ಯಾಕಂದ್ರೆ ಬೇಕಾದಷ್ಟು ಎಕ್ಸೆಪ್ಷನ್ ಇದೆ. ಏನಿದೆ ಅಂತ ನೋಡೋಣ. ಆಲ್ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯೂರಿ ಎಕ್ಸಿಸ್ಟ್ ಆಸ್ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್. ನಾವು ಏನಂದು ಆಲ್ ಮೆಟಲ್ಸ್ ಆಲ್ಮೋಸ್ಟ್ ಸಾಲಿಡ್ ಅಲ್ಲಿ ಇರುತ್ತೆ, ಬಟ್ ಎಕ್ಸೆಪ್ಟ್ ಯಾವ್ದಿದೆ, ಮರ್ಕ್ಯೂರಿ. ಹಾಗಾದ್ರೆ ಮರ್ಕ್ಯೂರಿ ನಾನ್ ಮೆಟಲ್ ಆಗಕ್ಕಾಗತ್ತಾ, ಅಲ್ಲ, ಮರ್ಕ್ಯೂರಿ ಕೂಡ ಮೆಟಲ್, ಆದ್ರೂ ಎಕ್ಸೆಪ್ಷನ್ ಬಂತು.
In activity 3.4 you have observed that metals have high melting point. In activity 3.5 ಅಲ್ಲಿ ಒಂದು ವೈರ್ನ ನಾವು ಹೀಟ್ ಮಾಡ್ತಾ ಇದ್ರೆ ಅವಾಗ ಗೊತ್ತಾಯ್ತು ಈ ಮೆಟಲ್ಸ್ಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇದೆ ಅಂತ. ಬಟ್ ಅಲ್ಲೂ ಒಂದು ಇದಾಯ್ತು ಏನು ಪಾಯಿಂಟ್ಸ್. ಬಟ್ ಗೇಲಿಯಂ ಅಂಡ್ ಸೀಸಿಯಂ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಬಟ್ ಆದ್ರೂ ಈ ಗೇಲಿಯಮ್ ಸೀಸಿಯಂ ಮೆಲ್ಟಿಂಗ್ ಪಾಯಿಂಟ್ ಇದು ಮೆಟಲ್ಸ್ ಆಗಿದ್ರು ಇವಕ್ಕೆ ಲೆಸ್ ಮೆಲ್ಟಿಂಗ್ ಪಾಯಿಂಟ್ ಇದೆ. ಇಲ್ಲಿ ನೋಡಿ ಇಲ್ಲಿದೆಯಲ್ಲ, ನಾವು ಗೇಲಿಯಂನ ಕೇವಲ ಕೈ ಹಿಡ್ಕೊಂಡ್ರೆ ಅದು ಕರ್ಗೋಗುತ್ತೆ. ಅದು ಏನಾಗುತ್ತೆ, ಕರ್ಗೋಗುತ್ತೆ, ಆ ರೀತಿ ಆಗುತ್ತೆ. ನೆಕ್ಸ್ಟ್ ಅಯೋಡಿನ್ ಇಸ್ ಎ ನಾನ್ ಮೆಟಲ್ ಬಟ್ ಇಸ್ ಲಸ್ಟರ್ಸ್. ಅಯೋಡಿನ್ ಯಾವ ಕಲರ್ ಇತ್ತು, ಇಲ್ಲಿದೆ ನೋಡಿ. ಅಯೋಡಿನ್ ಒಂದು ನಾನ್ ಮೆಟಲ್ ಆಗಿದ್ರು ಇದಕ್ಕೆ ಶೈನಿ ಅಪೇರೆನ್ಸ್, ಅಂದ್ರೆ ಇದು ಹೊಳೆಯುತ್ತೆ, ಅದು ಸರ್ಫೇಸ್ ಏನಾಗುತ್ತೆ, ಹೊಳೆಯುತ್ತೆ. ಕರೆಕ್ಟ್ ಅಲ್ವಾ? ಆ ರೀತಿ. ಮತ್ತೆ ಇನ್ಯಾವುದು, ಕಾರ್ಬನ್ ಇಸ್ ಎ ನಾನ್ ಮೆಟಲ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್. ಈಚ್ ಫಾರ್ಮ್ ಇಸ್ ಕಾಲ್ಡ್ ಅಲೋಟ್ರೋಪ್. ಕಾರ್ಬನ್ ನಾನ್ ಮೆಟಲ್, ಇದು ಹೇಳನಲ್ಲ ಡೈಮಂಡ್. ಇದು ಡೈಮಂಡ್ ಇಸ್ ಅನ್ ಅಲೋಟ್ರೋಪ್ ಆಫ್ ಕಾರ್ಬನ್, ಇಸ್ ದಿ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ known and have ವೆರಿ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಹೇಳನಲ್ಲ ಡೈಮಂಡ್ ಒಂದು ಕಾರ್ಬನ್ ಅಲೋಟ್ರೋಪ್ ಆಗಿದ್ರು. ಕಾರ್ಬನ್ ಅಲೋಟ್ರೋಪ್ ಮೀನ್ಸ್ ಫುಲ್ಲು ಡೈಮಂಡ್ ಅಲ್ಲಿ ಕಾರ್ಬನ್ ಇದೆ ಅಂತಾನೆ ಅರ್ಥ. ಆದ್ರೂ ಕಾರ್ಬನ್ ಅಲೋಟ್ರೋಪ್ ಆದ್ರೂ ಡೈಮಂಡ್ಗೆ ಡೈಮಂಡ್ ಒಂದು ನಾನ್ ಮೆಟಲ್ ಆದ್ರೂ ಇದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಮತ್ತೆ ಗ್ರಾಫೈಟ್ ಅನದರ್ ಅಲೋಟ್ರೋಪ್ ಆಫ್ ಕಾರ್ಬನ್ ಇಸ್ ಎ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹೇಳಿದ್ನಲ್ಲ ಗ್ರಾಫೈಟ್ ಅನದರ್ ಎಲೆಕ್ಟ್ರೋಡ್ ಆದ್ರೂ ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಮೆನಿ ಎಲೆಕ್ಟ್ರೋಲಿಟಿಕ್ ಸೆಲ್ಸ್. ನೀವು ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಈ ಎಲೆಕ್ಟ್ರಿಕ್ ಯಾವ್ದು ಬರುತ್ತೆ ಗೊತ್ತಾ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದ್ರೆ ಎಲೆಕ್ಟ್ರೋಲಿಟಿಕ್ ಸೆಲ್ಸ್. ಈ ತರ ಬೇಕಾದಷ್ಟು ಎಕ್ಸಾಂಪಲ್ ಬರುತ್ತೆ, ಅಲ್ಲಿ ನೋಡ್ತೀವಿ. ಮೆನಿ ಸೆಲ್ಸ್ ಅಲ್ಲಿ ಗ್ರಾಫೈಟ್ ನಾವು ಸೆಲ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಆಮೇಲೆ ಆಲ್ಕಲಿ ಮೆಟಲ್ಸ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಆರ್ ಸೋ ಸಾಫ್ಟ್ ದಟ್ ದೇ ಕೆನ್ ಬಿ ಕಟ್ ವಿತ್ ಎ ನೈಫ್. ಇಲ್ಲಿ ನೋಡಿ, ಸೋಡಿಯಂನ ನಾವು ಬೇಕಾದ್ರೆ ಒಂದು ನೈಫ್ ಇಂದನೂ ಕಟ್ ಮಾಡಬಹುದು. ಯಾವ್ದನ್ನ? ಆಲ್ಕಲಿ ಮೆಟಲ್ಸ್, ಸೋಡಿಯಂ, ಲಿಥಿಯಂ ಅಂಡ್ ಪೊಟ್ಯಾಷಿಯಂ ಅಲ್ವಾ. ದೇ ಹ್ಯಾವ್ ಲೋ ಡೆನ್ಸಿಟಿ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅದಕ್ಕೇನಿದೆ, ದೇ ಹ್ಯಾವ್ ಲೋ ಡೆನ್ಸಿಟಿ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಇವಕ್ಕೆ ಲೋ ಡೆನ್ಸಿಟಿ ಮತ್ತೆ ಲೋ ಮೆಲ್ಟಿಂಗ್ ಪಾಯಿಂಟ್ ಆಸ್ ವೆಲ್ ಆಸ್ ಇದಾಯ್ತು. ನಾವು ಒಂದೇ ಒಂದು ಸ್ವಲ್ಪ ಹೀಟ್ ಮಾಡಿದ್ರು ಈ ಸೋಡಿಯಂ ಕರಗೋಗುತ್ತೆ. ಎಲಿಮೆಂಟ್ಸ್, ಆದ್ರಿಂದ ನಾವು ಫಿಸಿಕಲ್ ಪ್ರಾಪರ್ಟಿಯಿಂದಾನೆ ಕೇವಲ ನಾವು ಎಲಿಮೆಂಟ್ಸ್ನ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಅದರಿಂದ ಎಲಿಮೆಂಟ್ಸ್ ಕ್ಯಾನ್ ಬಿ ಮೋರ್ ಕ್ಲಿಯರ್ಲಿ ಕ್ಲಾಸಿಫೈಡ್ ಅಟ್ ಆಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆನ್ ದಿ ಬೇಸಿಸ್ ಆಫ್ ದೇರ್ ಕೆಮಿಕಲ್ ಪ್ರಾಪರ್ಟೀಸ್. ಈ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಬಂತು. ಎಲಿಮೆಂಟ್ಸ್ನ ನಮ್ಮ ಕೈಲಿ ಫಿಸಿಕಲ್ ಪ್ರಾಪರ್ಟಿಯಿಂದ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಅದರಿಂದ ನಾವು ಕೆಮಿಕಲ್ ಪ್ರಾಪರ್ಟೀಸಿಂದ ಡಿವೈಡ್ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಅರ್ಥ ಆಯ್ತಾ ಫಿಸಿಕಲ್ ಪ್ರಾಪರ್ಟೀಸ್? ಹಾಗಾದ್ರೆ ನಾನ್ ಮೆಟಲ್ಸ್ ಯಾವ್ದಾದ್ರು ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ? ನಾನ್ ಮೆಟಲ್ಸ್ ಆರ್ ಸಾಫ್ಟ್ ಎಕ್ಸೆಪ್ಟ್ ಡೈಮಂಡ್. ನಾನ್ ಮೆಟಲ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎಕ್ಸೆಪ್ಟ್ ಯಾವುದು? ಗ್ರಾಫೈಟ್. ನಾನ್ ಮೆಟಲ್ಸ್ ಆರ್ poor conductor of heat except diamond. Non-metals are poor conductor of heat except ಯಾವುದು? ಡೈಮಂಡ್ ಅಲ್ವಾ. ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟೈಲ್. ನಾನ್ ಮೆಟಲ್ ಆರ್ ನಾನ್ ಸೊನಾರಸ್ ಅಲ್ವಾ. ಮತ್ತೆ ಇನ್ಯಾವ ಪಾಯಿಂಟ್ ನೋಡ್ದೋ, ನಾನ್ ಮೆಟಲ್ಸ್ ಆರ್ ಏನು? ನಾನ್ ಮ್ಯಾಲೆಬಲ್ ಅಲ್ವಾ. ಇಷ್ಟು ಪಾಯಿಂಟ್ಸ್ ಕಲ್ತ್ಕೊಂಡು ಅಲ್ವಾ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್. ಎನಿ ಡೌಟ್ಸ್? ಏನಾದರೂ ಫಿಸಿಕಲ್ ಪ್ರಾಪರ್ಟಿ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಡೌಟ್ ಇದೆಯಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಏನೇ ಡೌಟ್ ಇಲ್ಲಿ, ನಾನು ನಿಮ್ಮ ಸುಹಾಸ್ ಸರ್ ಇದ್ದೀನಿ, ತಲೆ ಕೆಡ್ಸ್ಕೋಬೇಡಿ. ನನ್ನ ಪ್ರಾಮಿಸ್ ಏನು, ನೀವು 35 ಮಾರ್ಕ್ಸ್ಗೆ 10th ಮತ್ತು 9th ಅಲ್ಲಿ ಕೆಮಿಸ್ಟ್ರಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು. ಇದು ನನ್ನ ಪ್ರಾಮಿಸ್. ನೀವು ಯಾವುದೇ ಚಾಪ್ಟರ್ ಎನಿವೈರ್ ಎನಿ ಟೈಮ್ ನಾನು ತಗೊಳ್ದೇ ಇರೋ ಚಾಪ್ಟರ್ ಕೂಡ ನೀವು ಡೌಟ್ಸ್ನ ಕೇಳಿ ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಮತ್ತೆ ಭಾನುವಾರ ಸಂಡೇ ನಾನು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೈವ್ ಕ್ಲಾಸ್ ತಗೊಂಡೆ ಅಲ್ವಾ. ಹೇಗಿತ್ತದು? ಫೀಡ್ಬ್ಯಾಕ್ ಕೇಳಿದ್ದೀನಿ. ಅದನ್ನ ಫೀಡ್ಬ್ಯಾಕ್ನ ಪ್ಲೀಸ್ ಗಿವ್ ಫೀಡ್ಬ್ಯಾಕ್. ಇನ್ನೇನಾದರೂ ಇಂಪ್ರೂವ್ಮೆಂಟ್ ಬೇಕಾ ನಿಮ್ಮ ಸುಹಾಸ್ ಸರ್ ಕಡೆಯಿಂದ ಅಂತ ಫೀಡ್ಬ್ಯಾಕ್ ಕೊಡಿ. ಮತ್ತೆ ದಿಸ್ ಸಂಡೇ ಆಲ್ಸೋ ಐ ಗೋಯಿಂಗ್ ಲೈವ್. ಯಾವ ಟಾಪಿಕ್? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ದು ಪಾರ್ಟ್ 2 ಡಿಸ್ಕಷನ್ ಮಾಡೋಣ. ಓಕೆನಾ? ಅಪ್ ಟು ಅಯಾನಿಕ್ ಬಾಂಡ್ ತನಕ ಹೋದ್ ಸಂಡೇ ಡಿಸ್ಕಷನ್ ಮಾಡಿದ್ದೀವಿ. ಆಫ್ಟರ್ ಅಯಾನಿಕ್ ಬಾಂಡಿಂದ ಏನೇನು ಡಿಸ್ಕಷನ್ ಮಾಡೋದು ಅಂತ ಹೇಳಿದ್ದೀನಿ. ನಿಮಗೆ ಆ ವಿಡಿಯೋ ನೋಡಬೇಕಾ? ನಮ್ಮ ಚಾನಲಲ್ಲಿ ಆ ವಿಡಿಯೋ ಇದೆ, ಏನಂತ ಇದೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಪಾರ್ಟ್ 1 ಅಂತ ಇದೆ. ಪ್ಲೀಸ್ ವಾಚ್. ಓಕೆನಾ? ಹಾಗಾದರೆ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಡಿಸ್ಕಷನ್ ಮಾಡೋಣ. ಈಗ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆಕ್ಟಿವಿಟಿ. ಟೇಕ್ ಎ ಮೆಗ್ನೀಷಿಯನ್ ರಿಬ್ಬನ್ ಅಂಡ್ ಸಮ್ ಸಲ್ಫರ್ ಪೌಡರ್.
ಯಾವುದ್ಯಾವುದು ಮೆಗ್ನೀಷಿಯಂ ರಿಬ್ಬನ್ ಅಂದರೆ ತಲೆ ಕೂದಲಿಗೆ ಹಾಕೊಂತೀವಿ ನೋಡಿ ರಿಬ್ಬನ್, ಅದೇ ರೀತಿ ಒಂದು ಮೆಗ್ನೀಷಿಯಂ ರಿಬ್ಬನ್ ಮತ್ತೆ ಸಲ್ಫರ್ ಪೌಡರ್ನ ತಗೊಳ್ಳಿ. ಬರ್ನ್ ದ ಮೆಗ್ನೀಷಿಯಂ ರಿಬ್ಬನ್, ಕಲೆಕ್ಟ್ ದ ಆಶಸ್ ಫಾರ್ಮ್ಡ್ ಅಂಡ್ ಡಿಸಾಲ್ವ್ ಇನ್ ವಾಟರ್. ಈ ಮೆಗ್ನೀಷಿಯಂ ರಿಬ್ಬನ್ ಏನಾಗಿರುತ್ತೆ ಅದನ್ನ ಬರ್ನ್ ಆಗಿರುತ್ತಲ್ಲ ಆ ಬೂದಿನ ತಗೊಂಡು ಅದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿ. ಟೆಸ್ಟ್ ದ ರಿಸಲ್ಟೆಂಟ್ ಸೊಲ್ಯೂಷನ್ ವಿತ್ ಬೋತ್ ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್. ಇದನ್ನ ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್ ಇಂದ ಟೆಸ್ಟ್ ಮಾಡಿ ಏನಾಗುತ್ತೆ ಅಂತ ಕೇಳಿ. ನಾವು ಬರ್ನ್ ಸಲ್ಫರ್ ಪೌಡರ್, ಪ್ಲೇಸ್ ಎ ಟೆಸ್ಟ್ ಟ್ಯೂಬ್ ಓವರ್ ಎ ಬರ್ನಿಂಗ್ ಸಲ್ಫರ್ ಟು ಕಲೆಕ್ಟ್ ದ ಫ್ಯೂಮ್ಸ್. ಸಲ್ಫರ್ನ ಬರ್ನ್ ಮಾಡಿದಾಗ ಒಂದು ಫ್ಯೂಮ್ ಹೋಗುತ್ತೆ, ಅದನ್ನ ನಾವು ಬರ್ನಿಂಗ್ ಸಲ್ಫರ್ ಅದನ್ನ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಆಡ್ ಸಮ್ ವಾಟರ್ ಟು ದ ಅಬೌ ಟೆಸ್ಟ್ ಟ್ಯೂಬ್ ಅಂಡ್ ಶೇಕ್. ಅದಕ್ಕೆ ಸ್ವಲ್ಪ ವಾಟರ್ನ ಆಡ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿ. ಓಕೆನಾ? ಟೆಸ್ಟ್ ದಿಸ್ ಸೊಲ್ಯೂಷನ್ ವಿತ್ ದ ಬ್ಲೂ ಅಂಡ್ ರೆಡ್ ಲಿಟ್ಮಸ್. ಮತ್ತೆ ಇಸ್ ದ ಪ್ರಾಡಕ್ಟ್ ಫಾರ್ಮ್ಡ್ ಆಫ್ ಬರ್ನಿಂಗ್ ಸಲ್ಫರ್ ಇಸ್ ಅಸಿಡಿಕ್ ಆರ್ ಬೇಸಿಕ್, ಕ್ಯಾನ್ ಯು ರೈಟ್ ಈಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್ಸ್? ಓಕೆನಾ? ಟ್ರೈ ಮಾಡೋಣವಾ? ಫಸ್ಟ್ ಏನು ಮೆಗ್ನೀಷಿಯಂ ರಿಬ್ಬನ್, ಮೆಗ್ನೀಷಿಯಂದು ಏನು Mg. ಬರ್ನಿಂಗ್ ಇಸ್ ನಥಿಂಗ್ ಬಟ್ ಒಂದು ಆಕ್ಟಿವಿಟಿ ಮಾಡಿ. ಓಕೆನಾ? ಈ ರೀತಿ ವಾಟರ್ ಬಾಟಲ್ ಅನ್ನ ತಗೊಂಡು ಅದನ್ನ ಕ್ಯಾಪ್ ಓಪನ್ ಮಾಡಿ, ಓಕೆನಾ, ಒಂದು ಬೆಂಕಿ ಕಡ್ಡಿನ ಗೀರ್ಬಿಟ್ಟು ಬಾಟಲ್ ಒಳಗೆ ಹಾಕ್ಬಿಟ್ಟು ಮತ್ತೆ ಕ್ಯಾಪ್ನ ಕ್ಲೋಸ್ ಮಾಡಿ. ಬೆಂಕಿ ಹತ್ಕೊಳ್ಳಲ್ವಾ ಅಂತ ಚೆಕ್ ಮಾಡಿ. ಆಬ್ಸಲ್ಯೂಟ್ಲಿ ಯಾವುದೇ ಕಾರಣಕ್ಕೂ ಹತ್ಕೊಳ್ಳಲ್ಲ. ಯಾಕಂದ್ರೆ ಬರ್ನಿಂಗ್ ಇಸ್ ನಥಿಂಗ್ ಬಟ್ ಆಕ್ಸಿಜನ್, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್. ಮೆಗ್ನೀಷಿಯಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ನಾವು ಇದನ್ನ ಡಿಸಾಲ್ವ್ ಮಾಡಿದ್ರೆ ಆ ರೆಡ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ ಇರುತ್ತಲ್ಲ, ಬ್ಲೂ ಲಿಟ್ಮಸ್ ಪೇಪರ್ ಇಸ್ ಕನ್ವರ್ಟೆಡ್ ಇಂಟು ರೆಡ್. ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆಗಿ ಕನ್ವರ್ಟೆಡ್ ಆಗುತ್ತೆ. ಬ್ಲೂ ಇರೋದು ಏನಾಗಿ ಕನ್ವರ್ಟ್ ಆಗುತ್ತೆ? ರೆಡ್ ಆಗಿ ಆಗಲ್ಲ. ಬಟ್ ರೆಡ್ ಲಿಟ್ಮಸ್ ಕನ್ವರ್ಟೆಡ್ ಇಂಟು ಬ್ಲೂ. ಇದರಿಂದ ನಮ್ಗೆ ಏನಂತ ಗೊತ್ತಾಗುತ್ತೆ? ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಅದೇ ರೀತಿ ನಾವು ಸಲ್ಫರ್ ಆಕ್ಸೈಡ್ ಮಾಡಿದ್ರೆ ರೆಡ್ ಲಿಟ್ಮಸ್ ಇರೋದು ಬ್ಲೂ ಲಿಟ್ಮಸ್ ಆಗುತ್ತೆ. ಸಲ್ಫರ್ ಆಕ್ಸೈಡ್ಸ್ ಏನು? S+O2, ಇಟ್ ಗಿವ್ ಟು SO2. ಇದು ಸಲ್ಫರ್ ಆಕ್ಸೈಡ್ದು ರಿಯಾಕ್ಷನ್. ಅರ್ಥ ಆಯ್ತಾ? ಸಲ್ಫರ್ ಹೇಗಾಗುತ್ತೆ? ಹಾಗಾದ್ರೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ಸಲ್ಫರ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿದೆ ನೋಡಿ, ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್ ಪ್ರೊಡ್ಯೂಸ್ ಅಸಿಡಿಕ್ ಆಕ್ಸೈಡ್ ವೆನ್ ಡಿಸಾಲ್ವ್ ಇನ್ ವಾಟರ್. ನಾವು ಈ ನಾನ್ ಮೆಟಲ್ಸ್ ಇದೆಯಾ, ಇದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್ ಅಸಿಡಿಕ್ ಆಗಿರುತ್ತೆ. ಮತ್ತೆ ಆನ್ ದಿ ಅದರ್ ಹ್ಯಾಂಡ್ ಮೋಸ್ಟ್ ಮೆಟಲ್ಸ್ ಆರ್ ಗಿವನ್ ಬೇಸಿಕ್ ಆಕ್ಸೈಡ್ಸ್. ಗೊತ್ತಾಯ್ತಲ್ಲ? ಬೇಸ್ ಏನಾಗುತ್ತೆ? ರೆಡ್ ಇರೋ ಲಿಟ್ಮಸ್ ಬ್ಲೂಗೆ ಕನ್ವರ್ಟ್ ಆಗುತ್ತೆ ಅಲ್ವಾ? ಯು ವಿಲ್ ಬಿ ಲರ್ನಿಂಗ್ ಮೋರ್ ಅಬೌಟ್ ದಿಸ್ ಮೆಟಲ್ ಆಕ್ಸೈಡ್ಸ್ ಇನ್ ದಿ ನೆಕ್ಸ್ಟ್ ಸೆಕ್ಷನ್. ಇದ್ರದ್ದು ಮೆಟಲ್ ಆಕ್ಸೈಡ್ಸ್ ಬಗ್ಗೆ ನೀವು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಇನ್ನೂ ಜಾಸ್ತಿ ಡಿಸ್ಕಷನ್ ಮಾಡಬಹುದು, ಅಂದ್ರೆ +1 ಅಲ್ಲಿ. ಓಕೆನಾ? ಮತ್ತೆ ಇವಾಗ ಕ್ವಶನ್ಸ್ ನೋಡೋಣ, ಯಾವ್ಯಾವುದು ಕ್ವಶನ್ ಅಂತ. ಓಕೆನಾ? ಕ್ವಶನ್ಸ್ ಆರ್ ತುಂಬಾ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಸ್ಟ್ ಆಫ್ ದ questions are coming from these questions only. Give an example of metal which it is a liquid at room temperature, ಮತ್ತೆ can be easily cut with knife. It is the best conductor of heat, poor conductor of heat. 10 second ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ತಿಳಿಸಿದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ? ನಿಜವಾಗ್ಲೂ ಯಾರ್ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮತ್ತೆ ಹೋಮ್ವರ್ಕ್ ಕ್ವಶನ್ಸ್ ಆನ್ಸರ್ ಮಾಡ್ತಾರೆ ನೋಡಿ, ಅವ್ರ ಹೆಸರನ್ನ ನಾನು ಸ್ಕ್ರೀನ್ ಶಾಟ್ ತಗೊಂಡು ನಂದು ಫಸ್ಟ್ ಸೆಷನ್ ಲೈವ್ ಮಾಡ್ತೀನಿ ನೋಡಿ, ಅವ್ರ ಹೆಸರನ್ನ ನಾನು ಲೈವ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಹಾಗಾದ್ರೆ ಆನ್ಸರ್ಸ್ ನೋಡೋಣ. ಫಸ್ಟ್, ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಯಾವುದು? ಮರ್ಕ್ಯೂರಿ ಅಲ್ವಾ? ಸೆಕೆಂಡ್ ಒನ್, ಇಟ್ ಕ್ಯಾನ್ ಬಿ ಈಸಿಲಿ ಕಟ್ ವಿತ್ ನೈಫ್ ಯಾವುದು? ಆಲ್ಕಲಿ ಮೆಟಲ್, ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ. ಇವು ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಯಾವುದು? ಬೆಳ್ಳಿ, ಸಿಲ್ವರ್ ಇಸ್ ಎನ್ ಮೆಟಲ್ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಬ್ಸಲ್ಯೂಟ್ಲಿ ಗೆಲಿಲಿಯಮ್, ಸೀರಿಯಮ್. ಯಾಕಂದ್ರೆ ಅದನ್ನ ಕೈಲಿ ಇಟ್ಕೊಂಡ್ರೆ ಕರ್ಗೋಗುತ್ತೆ ಅಲ್ವಾ? ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಡಕ್ಟೈಲ್ ಅಂಡ್ ಮ್ಯಾಲಿಬಲ್ ಅಂದ್ರೆ ಏನ್ ಹೇಳಿ? ಇಟ್ ಇಸ್ ಎನ್ ಪ್ರಾಪರ್ಟಿ ಆಫ್ ಮೆಟಲ್ ವಿಚ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಎನ್ ಶೀಟ್.
which is a ductile ಅಂದ್ರೆ which is a property of a metal, it can be drawn into an wire. ತುಂಬಾ ಸಿಂಪಲ್. which is the most malleable and most ductile metal? Gold is a most malleable and most ductile metal. ಅರ್ಥ ಆಯ್ತಾ? ಫಿಸಿಕಲ್ ಪ್ರಾಪರ್ಟೀಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬಗ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಅಂದ್ರೆ ಏನ್ ಗೊತ್ತಾ? ತುಂಬಾ ಸಿಂಪಲ್ ಎಲೆಕ್ಟ್ರಾನ್ಸ್. ಏನಂದ್ರೆ ಕೆಮಿಕಲ್ ಪ್ರಾಪರ್ಟಿ ಅಂದ್ರೆ ಯಾವ್ದ್ರ ಜೊತೆ ಮೆಟಲ್ ಆಗ್ಲಿ ಯಾವುದೇ ಒಂದು ವಸ್ತು ಯಾವ್ದ್ರ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದೇನೆ ಕೆಮಿಕಲ್ ಪ್ರಾಪರ್ಟೀಸ್. ಓಕೆನಾ? ವಿ ವಿಲ್ ಲರ್ನ್ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಇನ್ ದಿ ಫಾಲೋಯಿಂಗ್ ಸೆಕ್ಷನ್ 3.2.1 to 3.2.4. ಫಾರ್ ದಿಸ್ ಕಲೆಕ್ಟ್ ದಿ ಸ್ಯಾಂಪಲ್ಸ್. ಈ ಎರಡು ಆಕ್ಟಿವಿಟಿ ಮಾಡೋದಕ್ಕೆ ಒಂದೆರಡು ಸ್ಯಾಂಪಲ್ ಕಲೆಕ್ಟ್ ಮಾಡಿ. ಯಾವ್ದು? ಅಲ್ಯೂಮಿನಿಯಂ, ಕಾಪರ್, ಐರನ್, ಲೆಡ್, ಮೆಗ್ನೀಷಿಯಂ, ಜಿಂಕ್ ಅಂಡ್ ಸೋಡಿಯಂ. ಇಷ್ಟು ಮೆಟಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದೆ. ಓಕೆನಾ? ಯಾವ್ದು? ಅಲ್ಯೂಮಿನಿಯಂ ಮೆಟಲ್, ಕಾಪರ್ ಮೆಟಲ್, ಐರನ್ ಮೆಟಲ್, ಲೆಡ್ ಮೆಟಲ್, ಮೆಗ್ನೀಷಿಯಂ, ಜಿಂಕ್ ಮತ್ತೆ ಸೋಡಿಯಂ ಮೆಟಲ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದೆ. ಓಕೆನಾ? ಕಲೆಕ್ಟ್ ಮಾಡ್ಕೊಂಡ್ರಾ? ಮತ್ತೆ ಏನು? ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ಆರ್ ಬರ್nt in air? You have seen activity 3.8 that magnesium burns with a dazzling white flame. ನಾವು ಮೆಗ್ನೀಷಿಯಂ ರಿಬ್ಬನ್ ನ ಬರ್ನ್ ಮಾಡಿದ್ರೆ ಅದು ಡಾರ್ಲಿಂಗ್ ವೈಟ್ ಫ್ಲೇಮ್ ಅಂದ್ರೆ ಏನ್ ಗೊತ್ತಾ? ಸುರ್ಸುರ್ಬತ್ತಿ ನೋಡಿದೀರಾ? ಇನ್ನೇನ್ ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ? ಅವಾಗ ಮನೇಲಿ ಅಪ್ಪಂಗೆ ಹೇಳಿ ಚೆನ್ನಾಗಿ ಹೊಸ ಪಟಾಕಿ ಬಾಕ್ಸ್ ತಂದು ಸುರ್ಸುರ್ಬತ್ತಿ ಹತ್ತಿಸಿ ಅದು ಒಂಥರ ಸುರು ಈ ಇದು ತೆಂಗಿನ ಮರ ಉಕ್ಕುಂದ ಈಗ ಹೋಗುತ್ತಲ್ಲ, ಅದೇ ಡಾರ್ಲಿಂಗ್ ಫ್ಲೇಮ್. ಒಂಥರ ಡಾರ್ಲಿಂಗ್ ಫ್ಲೇಮ್ ಇಸ್ ನಥಿಂಗ್ ಬಟ್ ಈ ಒಳಿಯುತ್ತೆ ನೋಡಿ, ಆ ರೀತಿ ಬರುತ್ತೆ. ಡೂ ಆಲ್ ದ ಮೆಟಲ್ಸ್ ರಿಯಾಕ್ಟ್ ಇನ್ ಸೇಮ್ ಮ್ಯಾನರ್? ಲೆಟ್ ಅಸ್ ಚೆಕ್ ಬೈ ಪರ್ಫಾರ್ಮಿಂಗ್ ದಿ ಫಾಲೋಯಿಂಗ್ ಆಕ್ಟಿವಿಟಿ. ಹಾಗಾದ್ರೆ ಎಲ್ಲ ಮೆಟಲ್ ಡಾರ್ಲಿಂಗ್ ಫ್ಲೇಮ್ ಇಂದಾನೆ ಆಗುತ್ತಾ? ಆಗ ಯಾವ ಮೆಟಲ್ ಏನೇನಾಗುತ್ತೆ ಅಂತ ಈ ಆಕ್ಟಿವಿಟಿ ಮೇಲೆ ತಿಳ್ಕೊಳ್ಳೋಣ. ಓಕೆನಾ? ಕಾಷನ್, ದಿ ಫಾಲೋಯಿಂಗ್ ಆಕ್ಟಿವಿಟೀಸ್ ನೀಡ್ಸ್ ದ ಟೀಚರ್ ಅಸಿಸ್ಟೆನ್ಸ್. ಯಾಕಂದ್ರೆ ಇದು ತುಂಬಾ ಡೇಂಜರಸ್. ಅದರಿಂದ ಟೀಚರ್ ಇದೆ ಮಾತ್ರ ಮಾಡಿ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಯಾವುದೇ ರೀತಿಯ ಕೆಮಿಸ್ಟ್ರಿ ಲ್ಯಾಬ್ಗೆ ಎಂಟ್ರಿ ಆದಾಗ ಪ್ಲೀಸ್ ಡು ನಾಟ್ ಟಚ್ ಎನಿ ಕೆಮಿಕಲ್ಸ್ ವಿತೌಟ್ ಇನ್ಸ್ಟ್ರಕ್ಷನ್. ಯಾಕಂದ್ರೆ ಅವು ತುಂಬಾ ಡೇಂಜರಸ್. ನಮಗೆ ಕೆಮಿಕಲ್ಸ್ ಇಂದ ಎಷ್ಟು ಯೂಸ್ ಇದೆ ಅಷ್ಟೇ ಡೇಂಜರಸ್ ಇದೆ. ಯಾಕೆ ಗೊತ್ತಾ? ಒನ್ ಟೈಮ್ ನಾನು ಫಸ್ಟ್ ಪಿ ಯು ಇದ್ದಾಗ ಕಾನ್ಸಂಟ್ರೇಟೆಡ್ H2SO ನನ್ನ ಕೈ ಮೇಲೆ ಬಿದ್ದು ಇಷ್ಟು ಅಗ್ಲ ಸುಟ್ಟೋಗಿತ್ತು. ಅದರಿಂದ ಡು ನಾಟ್ ಟಚ್ ವಿತೌಟ್ ಟೀಚರ್ ಇಲ್ಲದೆ ನೀವು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ನ ಟಚ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಹೋಲ್ಡ್ ಎನಿ ಸ್ಯಾಂಪಲ್ ಆಫ್ ಟೇಕನ್ ಎಬೋ ವಿತ್ ಎ ಪೇರ್ ಆಫ್ ಟ್ಯಾಂಕ್ಸ್ ಅಂಡ್ ಟ್ರೈ ಬರ್ನಿಂಗ್ ಆನ್ ಎ ಫ್ಲೇಮ್. ಈ ಯಾವ್ದಾದ್ರು ಮೆಟಲ್, ಯಾವ್ದು ಅಲ್ಯೂಮಿನಿಯಂ, ಯಾವ್ದಾದ್ರು ಒಂದು ಮೆಟಲ್ ತಗೊಂಡು ಫ್ಲೇಮ್ ಮೇಲೆ ಬರ್ನ್ ಮಾಡಕ್ ನೋಡಿ. ಕಲೆಕ್ಟ್ ದ ಪ್ರಾಡಕ್ಟ್ ಇನ್ ಫಾರ್ಮ್. ಏನೇನ್ ಪ್ರಾಡಕ್ಟ್ ಆಯ್ತು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಲೆಟ್ ದ ಪ್ರಾಡಕ್ಟ್ಸ್ ಅಂಡ್ ಮೆಟಲ್ ಸರ್ಫೇಸ್ ಕೂಲ್ ಡೌನ್. ನೆಕ್ಸ್ಟ್ ಒಂದು 5 ನಿಮಿಷ ಬಿಟ್ಟು ಅದನ್ನ ಕೂಲ್ ಮಾಡಕ್ಕೆ ಬಿಡೋಣ. ಓಕೆನಾ? ವಿಚ್ ಮೆಟಲ್ಸ್ ಬರ್ನ್ ಈಸಿಲಿ? ಹಾಗಾದ್ರೆ ಚೆಕ್ ಮಾಡೋಣ ಯಾವ್ಯಾವ ಮೆಟಲ್ಸ್ ಬರ್ನ್ ಈಸಿಲಿ ಆಗುತ್ತೆ. ಯಾಕೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ರಿಯಾಕ್ಟಿವಿಟಿ. ವಾಟ್ ಫ್ಲೇಮ್ ಕಲರ್ ಡಿಡ್ ಯು ಅಬ್ಸರ್ವ್ ಇನ್ ದ ಬರ್ನ್ ಮೆಟಲ್? ಈ ಎಲ್ಲ ಮೆಟಲ್ ನ ಉರ್ಸಿದ್ರೆ ಯಾವ್ಯಾವ ಫ್ಲೇಮ್ ಅಬ್ಸರ್ವ್ ಆಗುತ್ತೆ? ಮೆಗ್ನೀಷಿಯಂ ಅಲ್ಲಿ ಯಾವ ಫ್ಲೇಮು? ಡಾರ್ಲಿಂಗ್ ಫ್ಲೇಮ್. ಅದೇ ರೀತಿ ಐರನ್ನು, ಕಬ್ಬಣ ಹೀಟ್ ಮಾಡಿದಾಗ ನೀವು ಇದು ಕಬ್ಬಣ ತಟ್ಸಕ್ ಹೋಗಿದ್ದೀರಲ್ಲ, ಯಾವ ರೀತಿ ಇರುತ್ತೆ ನಾವು ಡಯಾಗ್ರಾಮ್ ಅಲ್ಲಿ ನೋಡಿದ್ವಲ್ಲ, ಕೆಂಪು. ಬಟ್ ಅದು ಯಾವುದೇ ರೀತಿಯ ಒಂದು ಪ್ರಾಡಕ್ಟ್ ಕೊಡಲ್ಲ, ಬಟ್ ಅದು ರೆಡ್ ಡಾಟ್ ಆಗುತ್ತೆ. ಅದೇ ರೀತಿ ಅರೇಂಜ್ ದ ಮೆಟಲ್ಸ್ ಇನ್ ದಿ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್. ಎಲ್ಲ ಮೆಟಲ್ನು ಯಾವ ರೀತಿ ಆಕ್ಸಿಜನ್ ಜಲ್ಲಿ ಯಾವ್ದು ಜಾಸ್ತಿ ರಿಯಾಕ್ಟ್ ಆಗುತ್ತೆ, ಜಾಸ್ತಿ ಆಗಿರೋದನ್ನ ಫಸ್ಟ್, ಅದ್ರ ಕೆಳಗೆ ಸೆಕೆಂಡ್, 3, ಆ ರೀತಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಇದೆ. ಓಕೆನಾ? ನೆಕ್ಸ್ಟ್, ಅಂಡ್ ಆಲ್ ದ ಪ್ರಾಡಕ್ಟ್ ಸಾಲ್ಯುಬಲ್ ಇನ್ ವಾಟರ್. ಎಲ್ಲ ಪ್ರಾಡಕ್ಟ್ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತಾ ಇಲ್ಲ ಅಂತ ಟೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಏನೇನ್ ಆಕ್ಟಿವಿಟಿ? ಫಸ್ಟ್ ಎಲ್ಲ ಮೆಟಲ್ಸ್ ತಗೋಬೇಕು. ಯಾವ್ದಾದ್ರು ಅಲ್ಯೂಮಿನಿಯಂ, ಜಿಂಕ್, ಕಬ್ಬಿಣ, ಇದು ಮೆಗ್ನೀಷಿಯಂ, ಇದೆಲ್ಲ ತಗೋಬೇಕು. ಅದನ್ನ ಹೀಟ್ ಮಾಡಬೇಕು. ಹೀಟ್ ಮಾಡಿ ಯಾವ್ಯಾವ ಫ್ಲೇಮ್ ಕೊಡುತ್ತೆ ಮತ್ತೆ ಯಾವ್ದು ಅದು ಪ್ರಾಡಕ್ಟ್ ಬರುತ್ತೆ ಅದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡಿ ಅಂತ ಇದೆ. ಓಕೆನಾ? ಈ ರೀತಿ ಆಯ್ತು. ನೆಕ್ಸ್ಟ್, ಆಲ್ಮೋಸ್ಟ್ ಆಲ್ ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್. ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ಆರ್ ಫಾರ್ಮ್ಸ್ ಟು ಆಕ್ಸಿಜನ್? ಇಟ್ ಫಾರ್ಮ್ಸ್ ಅಂಡ್ ಮೆಟಲ್ ಆಕ್ಸೈಡ್ಸ್. ಇಲ್ಲಿದೆ ನೋಡಿ ಎಕ್ಸಾಂಪಲ್. ಕಾಪರ್ ಇಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ CuO ಮೀನ್ಸ್ ಕಾಪರ್ ಆಕ್ಸೈಡ್. ಮತ್ತೆ ಅಲ್ಯೂಮಿನಿಯಂ ಇಸ್ ಫಾರ್ಮ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅಲ್ಯೂಮಿನಿಯಂ ಆಕ್ಸೈಡ್. ಈ 2, 3 ಇದೆಲ್ಲ ಏನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಳಿ? 9th ಸೆಷನ್ ಅಲ್ಲಿ ತಿಳ್ಕೊಂಡಿದೀವಲ್ಲ, 9th ಕ್ಲಾಸ್ ಅಲ್ಲಿ. ದ ಚಾರ್ಜಸ್ ಆರ್ ಡಿಪೆಂಡಿಂಗ್ ಅಪಾನ್ ದೇರ್ ರಿಯಾಕ್ಟಿವಿಟಿ. ಮತ್ತೆ ಇದ್ರದ್ದು ಫಾರ್ಮುಲಾ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ? ಅಲ್ಯೂಮಿನಿಯಂ ಆಕ್ಸಿಜನ್ ಬರ್ಕೋಬೇಕು. ಅಲ್ಯೂಮಿನಿಯಂ ಎಷ್ಟು ವೇಲೆನ್ಸಿ? 3+, ಆಕ್ಸಿಜನ್ 2-, ಕ್ರಿಸ್ ಕ್ರಾಸ್ ಮಾಡಬೇಕು. Al2O3 ಕರೆಕ್ಟ್ ಆಗಿದೆ ಅಲ್ವಾ?
ಕರೆಕ್ಟ್ ಅಲ್ವಾ? ರೀಕಾಲ್ ಫ್ರಮ್ ಚಾಪ್ಟರ್ ಹೌ ಕಾಪರ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಕ್ಲೋರಿಕ್ ಆಸಿಡ್ HCl. ಸೆಕೆಂಡ್ ಚಾಪ್ಟರ್ ಆಕ್ಸಿಡ್ ಬೇಸಸ್ ಆನ್ ರಿಯಾಕ್ಟೆಂಟ್ಸ್, ಆಸಿಡ್ ಬೇಸಸ್ ಆನ್ ಸಾಲ್ಟ್ ಅಲ್ಲಿ ನಾವು ರಿಯಾಕ್ಷನ್ ಮಾಡಿದೀವಲ್ವಾ, ಕಾಪರ್ ಆಕ್ಸೈಡ್ ನ HCl ಗೆ ರಿಯಾಕ್ಟ್ ಆದಾಗ ಏನ್ ಬರುತ್ತೆ, HCl ಜೊತೆ ಕಾಪರ್ ಆಕ್ಸೈಡ್ ರಿಯಾಕ್ಟ್ ಆದಾಗ ಏನ್ ಕೊಡುತ್ತೆ, ಇಟ್ಸ್ ಗಿವ್ಸ್ ಸಾಲ್ಟ್ ಅಲ್ವಾ. ವಿ ಹ್ಯಾವ್ ಲರ್ನ್ ದಟ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನಾವು ನೋಡಿದ್ವಲ್ವಾ, ಎಲ್ಲ ಮೆಟಲ್ ಆಕ್ಸೈಡ್ ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಬ್ಲೂ ರಿಡ್ ಲಿಟ್ಮಸ್ ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ನಾವೇನ್ ಅನ್ಕೊಂಡು ಆಲ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ಬಟ್ ಸಮ್ ಮೆಟಲ್ಸ್ ಆಕ್ಸೈಡ್ಸ್ ಸಚ್ ಆಸ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಸಿಡ್. ಬಟ್ ಒಂದೆರಡು ಆಕ್ಸೈಡ್ಸ್ ಇದೆ, ಯಾವ್ಯಾವು, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್. ಸೊ ಬೋತ್ ಅಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್ ಬಿಹೇವಿಯರ್. ಇವೇನ್ ಮಾಡುತ್ತೆ, ಅಸಿಡಿಕ್ ಬಿಹೇವಿಯರ್ ಶೋ ಮಾಡುತ್ತೆ ಮತ್ತೆ ಆಸ್ ವೆಲ್ ಆಸ್ ಬೇಸಿಕ್ ಬಿಹೇವಿಯರ್ ಶೋ ಮಾಡುತ್ತೆ. ಸಚ್ ಮೆಟಲ್ಸ್ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್ ನೋನ್ ಆಸ್ ಆಂಫೋಟೋರಿಕ್ ಆಕ್ಸೈಡ್ಸ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಯಾವ್ಯಾವ ಮೆಟಲ್ ಆಕ್ಸೈಡ್ಸು ವಿಚ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸಸ್, ಯಾವ್ಯಾವ ಮೆಟಲ್ ಆಕ್ಸೈಡ್ಸು ಬೋತ್ ಆಸಿಡ್ ಮತ್ತೆ ಬೇಸಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ ಕೊಡುತ್ತೋ ಇದನ್ನ ಏನಂತ ಕರಿತೀವಿ, ದೀಸ್ ಆಕ್ಸೈಡ್ಸ್ ಆರ್ ನೋನ್ ಆಸ್ amphoteric oxides. Aluminium oxides reacts in the following manner with acid and bases. ಯಾವ್ಯಾವ ರಿಯಾಕ್ಟ್ ಆಗುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಇಸ್ ದ ಬೆಸ್ಟ್ ಆಕ್ಸೈಡ್ಸ್, ಮೆಟಲ್ ಆಕ್ಸೈಡ್ಸ್ ಫಾರ್ ಆಂಫೋಟೋರಿಕ್ ಆಕ್ಸೈಡ್ಸ್. ಆಂಫೋಟೋರಿಕ್ ಆಕ್ಸೈಡ್ಸ್ ಇಸ್ ನಥಿಂಗ್ ಬಟ್ ಯಾವುದೇ ಒಂದು ಮೆಟಲ್ ಆಕ್ಸೈಡ್ಸ್ ಬೋತ್ ಆಕ್ಸಿಜನ್ ಅಲ್ವಾ, ಸಾರಿ, ಬೋತ್ ಆಸಿಡ್ ಮತ್ತೆ ಬೋತ್ ಬೇಸಸ್ ಅಲ್ಲಿ ರಿಯಾಕ್ಟ್ ಆಗುತ್ತೋ ಅವನ್ನ ಆಂಫೋಟೋರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಮತ್ತೆ ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಆರ್ ಹ್ಯಾವ್ ಯಾವ್ದು ಏನಾಗಿರುತ್ತೆ, ದೇ ಆರ್ ಬೇಸಿಕ್ ಇನ್ ನೇಚರ್ ಅಲ್ವಾ. ಹೇಗ್ ರಿಯಾಕ್ಷನ್ ಆಗುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ HCl ಜೊತೆ ರಿಯಾಕ್ಟ್ ಆದ್ರೆ ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟ್ ಮತ್ತೆ ವಾಟರ್ ರಿಲೀಸ್ ಆಗುತ್ತೆ. ಅದೇ ರೀತಿ ಅಲ್ಯೂಮಿನಿಯಂ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಸೋಡಿಯಂ ಅಲ್ಯೂಮಿನೇಟ್ ಸಾಲ್ಟ್ ಮತ್ತೆ ವಾಟರ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಮತ್ತೆ ಮೋಸ್ಟ್ ಮೆಟಲ್ ಆಕ್ಸೈಡ್ಸ್, ಇನ್ನೊಂದು ಇಲ್ಲಿ ಆಕ್ಟಿವಿಟಿ ಯಾವ್ದಿತ್ತು ಇದರಲ್ಲಿ ಇತ್ತಲ್ಲ, ಆಲ್ ದ ಪ್ರಾಡಕ್ಟ್ ಸಾಲ್ಯುಬಲ್ ಇನ್ ವಾಟರ್. ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಡು ನಾಟ್ ಸಾಲ್ಯುಬಲ್ ಇನ್ ವಾಟರ್, ಬಟ್ ಎಕ್ಸೆಪ್ಟ್ ಟು ಯಾವ್ದು, ಸೋಡಿಯಂ ಆಕ್ಸೈಡ್ ಮತ್ತೆ ಪೊಟ್ಯಾಷಿಯಂ ಆಕ್ಸೈಡ್. ಇವೆರಡು ಏನಿರುತ್ತೆ ಅಂದ್ರೆ, ಸೋಡಿಯಂ ಆಕ್ಸೈಡ್ ಅಂದ್ರೆ ಯಾವ್ದು ಹೇಳಿ, Na2O K2O. ಪೊಟ್ಯಾಷಿಯಂ ಆಕ್ಸೈಡು ಇವೆರಡು ಏನಾಗುತ್ತೆ ಅಂದ್ರೆ, ಇವೆರಡನ್ನ ವಾಟರ್ ಅಲ್ಲಿ ಆಡ್ ಮಾಡಿದ್ರೆ, ಇದನ್ನ ವಾಟರ್ ಅಲ್ಲಿ ಆಡ್ ಮಾಡಿದ್ರೆ ಕ್ಲಿಯರ್ ಸೊಲ್ಯೂಷನ್ ಕೊಡುತ್ತೆ. ಏನ್ ಕೊಡುತ್ತೆ, ಕ್ಲಿಯರ್ ಸೊಲ್ಯೂಷನ್ ಈ ರೀತಿ ಬರುತ್ತೆ. ಅದೇ ರೀತಿ ಇವೆರಡು ವಾಟರ್ ಅಲ್ಲಿ ಡಿಸಾಲ್ವ್ ಆದ್ರೆ ಏನಾಗುತ್ತೆ ಹೇಳಿ, ಇಟ್ ಕನ್ವರ್ಟೆಡ್ ಇಂಟು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ KOH, ಅಂದ್ರೆ ಬೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದಕ್ಕೆ ನಾವು ಆಲ್ ಮೆಟಲ್ಸ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಎಕ್ಸೆಪ್ಟ್ ಯಾವುದು, ಜಿಂಕ್ ಆಕ್ಸೈಡ್ ಮತ್ತೆ ಇದು ಅಲ್ಯೂಮಿನಿಯಂ ಆಕ್ಸೈಡ್. ದೀಸ್ ಆರ್ ನೋನ್ ಆಸ್ ಏನಂತ ಕರೀತಾರೆ, ದೀಸ್ ಆರ್ ನೋನ್ ಆಸ್ ಆಂಫೋಟೋರಿಕ್ ಆಕ್ಸೈಡ್ಸ್ ಬಿಕಾಸ್ ದೀಸ್ ಟು ಆಕ್ಸೈಡ್ಸ್ ರಿಯಾಕ್ಟ್ಸ್ ವಿತ್ ಬೋತ್ ಬೋತ್ ಆಸಿಡ್ ಅಂಡ್ ಬೋತ್ ಬೇಸಸ್. ಕರೆಕ್ಟಾ? ಎನಿ ಡೌಟ್ಸ್? ಏನೇ ಡೌಟ್ ಇದ್ರು ಮೈ ಡಿಯರ್ ಎಲೆಕ್ಟ್ರಾನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಆಮೇಲೆ in 3.0 that all metals do not react with oxygen at the same rate. Different metal shows different reactivity towards oxygen. 3.9 ಇಂದ ಗೊತ್ತಾಯ್ತು, ಎಲ್ಲ ಮೆಟಲ್ಸ್ ಒಂದೇ ರೀತಿ ಆಕ್ಸಿಜನ್ ಜೊತೆ ಇದಾಗಲ್ಲ. ಒಂದು ಮೆಟಲ್ ಫುಲ್ ಸ್ಪೀಡ್ ಆಗಿ ಇದಾಗುತ್ತೆ, ಇನ್ನೊಂದು ಮೆಟಲ್ ಸ್ವಲ್ಪ ಕಡಿಮೆಯಿಂದ ಆಗುತ್ತೆ, ಆ ರೀತಿ ಆಗುತ್ತೆ. ಮೆಟಲ್ಸ್ ಸಚ್ ಆಸ್ ಪೊಟ್ಯಾಷಿಯಂ ಅಂಡ್ ಸೋಡಿಯಂ ರಿಯಾಕ್ಟ್ ಸೋ ವಿಗರಸ್ಲಿ ದಟ್ ದೇ ಕ್ಯಾಚ್ ಫೈರ್ ಇಫ್ ಕೆಪ್ಟ್ ಇನ್ ಓಪನ್. ನಾವು ಮೆಟಲ್ಸ್ ಇದೆಯಲ್ಲ, ಸೋಡಿಯಂ ಪೊಟ್ಯಾಷಿಯಂ, ಇವು ಆಕ್ಸಿಜನ್ ಜೊತೆ ಜಾಸ್ತಿ ಸ್ಪೀಡ್ ಆಗಿ ರಿಯಾಕ್ಟ್ ಆಗುತ್ತೆ. ಏನಾಗುತ್ತೆ ಅಂದ್ರೆ, ನಾವು ಇದನ್ನ ಹೇರ್ ಅಲ್ಲಿ ಕೂಡ ಮಡಗಿದ್ರು ಅದು ಫೈರ್ ಕ್ಯಾಚ್ ಮಾಡುತ್ತೆ. ಏನ್, ಟು ಪ್ರೊಟೆಕ್ಟ್ ದೆಮ್ ಅಂಡ್ ಟು ಪ್ರಿವೆಂಟ್ ಆಕ್ಸಿಡೆಂಟಲ್ ಫೈರ್ಸ್ ದೇ ಆರ್ ಕೆಪ್ಟ್ ಇಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ವಿಚ್ ಆರ್ ದ ಮೆಟಲ್ಸ್ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್ ಆಯಿಲ್? ಯಾವ್ಯಾವುದು, ಸೋಡಿಯಂ ಮೆಟಲ್ ಮತ್ತೆ ಇನ್ಯಾವುದು, ಸೋಡಿಯಂ ಮೆಟಲ್ ಅಂಡ್ ಪೊಟ್ಯಾಷಿಯಂ ಮೆಟಲ್. ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇವೆರಡು ಮೆಟಲ್ಗೆ ಆಕ್ಸಿಜನ್ ರಿಯಾಕ್ಟಿವಿಟಿ ಜೊತೆ ಜಾಸ್ತಿ ಇದಿದೆ, ಇವು ಜಾಸ್ತಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಆ ಕಾರಣದಿಂದ ನಾವು ಇವೆರಡನ್ನ ಏನ್ ಮಾಡ್ತೀವಿ ಹೇಳಿ, ಏನ್ ಮಾಡ್ತೀವಿ, ಕೆರೋಸಿನ್ ಆಯಿಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್, at ordinary temperature the surface of metals such as magnesium, aluminum, zinc, lead etc are covered with a thin layer of oxides.
ಆರ್ಡಿನರಿ ಮೆಟಲ್ಸ್ ಇದು ಟೆಂಪರೇಚರ್ ಅಲ್ಲಿ ಇವು ಒಂದು ಥಿನ್ ಲೇಯರ್ ಆಕ್ಸೈಡ್ ಇಂದ ಫಾರ್ಮೇಶನ್ ಆಗುತ್ತೆ. ಯಾಕಂದ್ರೆ ಜಿಂಕು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಜಿಂಕ್ ಆಕ್ಸೈಡ್ ಅಲ್ಯೂಮಿನಿಯಂ ಆಕ್ಸೈಡ್ ರೀತಿ ಫಾರ್ಮೇಶನ್ ಆಗೋದ್ರಿಂದ ಅದ್ರ ಮೇಲೆ ಆರ್ಡಿನರಿ ಟೆಂಪರೇಚರ್ ಅಲ್ಲಿ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ದಿ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಪ್ರಿವೆಂಟ್ಸ್ ದ ಮೆಟಲ್ ಫ್ರಮ್ ಫರ್ದರ್ ಆಕ್ಸಿಡೇಷನ್. ಈ ಪ್ರೊಟೆಕ್ಟಿಂಗ್ ಆಕ್ಸೈಡ್ ಇದು ಲೇಯರ್ ಏನಿರುತ್ತೆ ಇದು ಮೆಟಲ್ಸ್ ನ ಮುಂದೆ ಆಕ್ಸಿಡೈಸ್ ಆಗೋಕ್ಕಿಂತ ತಡೆಯುತ್ತೆ. ಓಕೆನಾ. ಐರನ್ ಡಸ್ ನಾಟ್ ಬರ್ನ್ ಆನ್ ಈಟಿಂಗ್ ಬಟ್ ಐರನ್ ಫಿಲ್ಲಿಂಗ್ಸ್ ಬರ್ನ್ ವಿಗರಸ್ಲಿ ವಿತ್ ವೆನ್ ಸ್ಪ್ರಾಂಕ್ಲರ್ಡ್ ಇನ್ ದ ಫ್ಲೇಮ್ ಆಫ್ ಬರ್ನರ್. ಐರನ್ನು ಈಟಿಂಗ್ ಜೊತೆ ಈಟ್ ಮಾಡಿದಾಗ ಬರ್ನ್ ಆಗಲ್ಲ, ಬಟ್ ರೆಡ್ ಡಾಟ್ ಆಗುತ್ತೆ. ಬಟ್ ಈ ಐರನ್ ಫಿಲ್ಲಿಂಗ್ ಇದೆಯಲ್ಲ ಇದೇನಾಗುತ್ತೆ, ಐರನ್ ಫಿಲ್ಲಿಂಗ್ ನ ಹೀಟ್ ಮಾಡಿದ್ರೆ ನಮಗೆ ಸ್ಪ್ರಾಂಕ್ಲಿಂಗ್ ಫ್ಲೇಮ್ ಬರುತ್ತೆ. Copper does not burn, but hot metal is coated with a black colored layer of copper oxide. ಕಾಪರ್ ಬರ್ನ್ ಆಗಲ್ಲ, ಬಟ್ ಅದೇ ಕಾಪರ್ ನ ಹೀಟ್ ಮಾಡಿದ್ರೆ ಅದ್ರದ್ದು ಸುತ್ತ ಒಂದು ಲೇಯರ್ ಬರುತ್ತೆ. ಯಾವ ಲೇಯರ್? ಕಾಪರ್ ಆಕ್ಸೈಡ್ ಲೇಯರ್. ಸಿಲ್ವರ್ ಅಂಡ್ ಗೋಲ್ಡ್ ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಈವನ್ ಅಟ್ ಹೈ ಟೆಂಪರೇಚರ್. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇದೆ, ಸಿಲ್ವರ್ ಗೋಲ್ಡ್ ಮೆಟಲ್ ಆಗಿದ್ರು ಎಷ್ಟೇ ಹೈ ಟೆಂಪರೇಚರ್ ಅಲ್ಲೂ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ. ಓಕೆನಾ, ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ತುಂಬಾ ಇಂಪಾರ್ಟೆಂಟು. ಡಿಡ್ ಯು ನೋ? ಒಂದು ಇಂಪಾರ್ಟೆಂಟ್ ಏನಿದೆ, ಅನೋಡೈಸಿಂಗ್. ಅನೋಡೈಸಿಂಗ್ ಅಂದ್ರೆ ಏನು? ತುಂಬಾ ಇಂಪಾರ್ಟೆಂಟ್. ಇದನ್ನ ಎಲ್ಲೂ ನೋಡ್ತೀವಿ. ಅನೋಡೈಸಿಂಗ್ ಇಸ್ ಎ ಫಾರ್ಮಿಂಗ್ ಆಫ್ ಎ ಥಿಕ್ ಆಕ್ಸೈಡ್ ಲೇಯರ್ ಆಫ್ ಅಲ್ಯೂಮಿನಿಯಂ. ಅನೋಡೈಸಿಂಗ್ ಇಸ್ ನಥಿಂಗ್ ಬಟ್ ಒಂದು ಲೇಯರ್ ಆಫ್ ಅಲ್ಯೂಮಿನಿಯಂ ಯಾವುದೇ ಒಂದು ಮೆಟಲ್ ಮೇಲೆ ಯೂಸ್ ಮಾಡೋದು. ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ದೀಸ್ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರಿವೆಂಟ್ ದ ಮೆಟಲ್ ಫ್ರಮ್ ಕೊರೋಷನ್. ಅಂದ್ರೆ ತುಕ್ಕು ಹಿಡಿಯೋದ್ರಿಂದ ಈ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್ ಕಾಪಾಡುತ್ತೆ. ಈ ರೀತಿ ಇರುತ್ತೆ ನೋಡಿ ಅನೋಡೈಸಿಂಗ್ ಪ್ರೊಸೆಸ್. ಈ ರೀತಿ ಅನೋಡೈಸಿಂಗ್ ಮಾಡಿ ಕಬ್ಬಣನ ಈ ರೀತಿ ಮಾಡ್ತಾರೆ. ಏನು? The aluminum oxide coat makes it resistant to further corrosion. The resistance can be improved further by making oxide layer thicker. ಇದು ಕೊರೋಷನ್, ತುಕ್ಕು ಹಿಡಿಯೋದನ್ನ ಕಂಟ್ರೋಲ್ ಮಾಡುತ್ತೆ, ಮುಂದೆ ತುಕ್ಕು ಹಿಡಿಯೋದೇ ರೀತಿ ಮಾಡುತ್ತೆ. ಮತ್ತೆ ಡ್ಯೂರಿಂಗ್ ಅನೋಡೈಸಿಂಗ್ ಎ ಕ್ಲೀನ್ ಅಲ್ಯೂಮಿನಿಯಂ ಆರ್ಟಿಕಲ್ ಇಸ್ ಮೇಡ್ ಆಸ್ ದ ಆನೋಡ್ ಅಂಡ್ ಎಲೆಕ್ಟ್ರೋಲೈಸ್ಡ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಅನೋಡೈಸಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅಂದ್ರೆ ಒಂದು ಈ ರೀತಿ ಇರುತ್ತೆ. ಓಕೆನಾ. ಒಂದು ಎಲೆಕ್ಟ್ರೋಲಿಸಿಸ್ ಅಲ್ಲಿ ಅಲ್ಯೂಮಿನಿಯಂನ ಒಂದು ಆನೋಡು ಮತ್ತೆ ಇನ್ನೊಂದು ಕ್ಯಾಥೋಡ್ ಆಗಿ ಮಾಡಿ ಡೈಲ್ಯೂಟ್ H2SO4 ನ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ರೀತಿ ಮಾಡಿ, ಓಕೆನಾ, ಇಲ್ಲಿ ಅನೋಡೈಸಿಂಗ್ ಮಾಡ್ತಾರೆ. ಮೇನ್ ಆಗಿ ಅನೋಡೈಸಿಂಗ್ ಮಾಡೋದು ಏನ್ ಕೇಳಿ, ಕೊರೋಷನ್ ಪ್ರಿವೆಂಟ್ ಮಾಡಕ್ಕೆ. ಯಾಕಂದ್ರೆ ಕಬ್ಬಿಣ ಜಾಸ್ತಿ ತುಕ್ಕಿಡಿಯುತ್ತೆ, ಇದರಿಂದ ನಮ್ಗೆ ಬೇಕಾದಷ್ಟು ಲಾಸ್ ಇರುತ್ತೆ. ಈ ಅಲ್ಯೂಮಿನಿಯಂನ ಒಂದು ಈಗ ಕಬ್ಬಿಣ ಇರುತ್ತೆ ಅನ್ಕೊಳ್ಳಿ, ಈ ರೀತಿ ಒಂದು ಐರನ್ ರಾಡ್ ಇತ್ತು ಅಂದ್ರೆ ಈ ಅಲ್ಯೂಮಿನಿಯಂನ ನೀಟಾಗಿ ಕೋಟ್ ಮಾಡಿ ನಾವು ಅದನ್ನ ಕೊರೋಷನ್ ಇಂದ ಪ್ರಿವೆಂಟ್ ಮಾಡಬಹುದು. ದಿಸ್ ಆಕ್ಸೈಡ್ ಲೇಯರ್ ಕ್ಯಾನ್ ಬಿ ಡೈಡ್ ಈಸಿಲಿ ಟು ಗಿವ್ ಅಲ್ಯೂಮಿನಿಯಂ ಆರ್ಟಿಕಲ್ ಇನ್ ಅಟ್ರಾಕ್ಟಿವ್ ಫಿನಿಶ್. ಅಲ್ಯೂಮಿನಿಯಂ ಆರ್ಟಿಕಲ್ ನ ಅಟ್ರಾಕ್ಟಿವ್ ಫಿನಿಶ್ ಇಂದನೂ ಬೇಕಾದ್ರೆ ನಾವು ಇದು ಮಾಡಬಹುದು. ಮತ್ತೆ ಆಫ್ಟರ್ ಪರ್ಫಾರ್ಮಿಂಗ್ ಆಕ್ಟಿವಿಟಿ 3.9 ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ದ ಸೋಡಿಯಂ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಆಫ್ ದಿ ಸ್ಯಾಂಪಲ್ ಆಫ್ ಆಲ್ ಮೆಟಲ್ ಟೇಕನ್ ಇಯರ್. ನಮ್ಗೆ 3.9 ಎ ಜೊತೆ ಗೊತ್ತಾಯ್ತಲ್ವಾ, ಸೋಡಿಯಂನ ನಾವು ಆಚೆ ಇಟ್ಟರೆ ಫೈರ್ ಕ್ಯಾಚ್ ಮಾಡುತ್ತೆ. ಅಂದ್ರೆ ಎಲ್ಲಾ ಮೆಟಲ್ ಕಂಪೇರ್ ಮಾಡಿದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಮೆಟಲ್ ಜಾಸ್ತಿ ಬೇಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ದ ರಿಯಾಕ್ಷನ್ ಆಫ್ ಮೆಗ್ನೀಷಿಯಂ ಇಸ್ ಲೆಸ್ ವಿಗರಸ್, ಇಂಪ್ಲೈಯಿಂಗ್ ದಟ್ ಇಸ್ ನಾಟ್ ರಿಯಾಕ್ಟಿವ್ ಆಸ್ ಸೋಡಿಯಂ. ಮೆಗ್ನೀಷಿಯಂ ರಿಯಾಕ್ಟ್ ಮಾಡಿದಾಗ ಕಂಪೇರ್ ಟು ಸೋಡಿಯಂ ಅದು ವಿಗರಸ್ ಆಗಲ್ಲ, ಡಾಜ್ಲಿಂಗ್ ಫ್ಲೇಮ್ ಕೊಡುತ್ತೆ. ಇದರಿಂದ ಗೊತ್ತಾಗುತ್ತೆ ಮೆಗ್ನೀಷಿಯಂಗೆ ಲೆಸ್ ರಿಯಾಕ್ಟಿವಿಟಿ ಇದೆ ಕಂಪೇರ್ ಟು ಸೋಡಿಯಂ. ಮತ್ತೆ ಬಟ್ ಬರ್ನಿಂಗ್ ಇನ್ ಆಕ್ಸಿಜನ್ ಡಸ್ ನಾಟ್ ಹೆಲ್ಪ್ ಟು ಡಿಸೈಡ್ ಅಬೌಟ್ ದ ರಿಯಾಕ್ಟಿವಿಟಿ ಆಫ್ ಜಿಂಕ್, ಐರನ್, ಕಾಪರ್ ಆರ್ ಲೆಡ್. ಲೆಟಸ್ ನಾವು ಆಕ್ಸಿಜನ್ ಬರ್ನಿಂದ ನಾವು ಬೇರೆ ಮೆಟಲ್ದು ರಿಯಾಕ್ಟಿವಿಟಿ ಕಂಡುಹಿಡಿಯಕ್ಕಾಗಲ್ಲ. ಅದಕ್ಕೆ ಲೆಟ್ಸ್ ಡಿಪೆಂಡ್ ಅಪಾನ್ ದಿ ಅದರ್ ರಿಯಾಕ್ಟಿವಿಟಿನ ಇನ್ನೂ ಸಮ್ ರಿಯಾಕ್ಷನ್ ಯೂಸ್ ಮಾಡಿ ತಿಳ್ಕೊಳ್ಳೋಣ. ಓಕೆನಾ. ಇದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ. ಇವತ್ತಿನ ಸೆಷನ್ ಅಲ್ಲಿ ಏನೇನ್ ಮಾಡೋದು ಅಂತ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಫಸ್ಟ್ ಏನ್ ತಿಳ್ಕೊಂಡು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬಗ್ಗೆ ತಿಳ್ಕೊಂಡು. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಲ್ಲಿ ಯಾವ್ದು? ಮೆಟಲ್ಸ್ ಆರ್ ಹಾರ್ಡ್, ನಾನ್ ಮೆಟಲ್ಸ್ ಆರ್ ಸಾಫ್ಟ್ ಎಕ್ಸೆಪ್ಟ್ ಡೈಮಂಡ್. ಮೆಟಲ್ಸ್ ಆರ್ ಹಾರ್ಡ್ ಎಕ್ಸೆಪ್ಟ್ ಯಾವ್ದು? ಸೋಡಿಯಂ, ಪೊಟ್ಯಾಷಿಯಂ, ಕಾಪರ್. ಯಾವುದು? ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ, ಆಲ್ಕಲಿ ಮೆಟಲ್ಸ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಇಟ್, ಇದು ಎಕ್ಸೆಪ್ಟ್ gallium and cerium. Metals are good conductor of electricity. Metals are ಯಾವುದು? ಕಮಾನ್ ಬೇಗ. ಮೆಟಲ್ಸ್ ಆರ್ ಡಕ್ಟೈಲ್, ಮೆಟಲ್ಸ್ ಆರ್ ಮ್ಯಾಲೆಬಲ್. ಈ ರೀತಿ ತಿಳ್ಕೊಂಡು. ನಾನ್ ಮೆಟಲ್ಸ್ ಆರ್ ನಾನ್ ಮ್ಯಾಲೆಬಲ್, ನಾನ್ ಮೆಟಲ್ಸ್ ಆರ್ ನಾನ್ ಸೊನಾರಸ್, ನಾನ್ ಮೆಟಲ್ಸ್ ಆರ್ ನಾನ್ ಯಾವುದು? ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟೈಲ್, ನಾನ್ ಮ್ಯಾಲೆಬಲ್. ನಾನ್ ಮೆಟಲ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಎಕ್ಸೆಪ್ಟ್ ಡೈಮಂಡ್. ನಾನ್ ಮೆಟಲ್ಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎಕ್ಸೆಪ್ಟ್ ಗ್ರಾಫೈಟ್. ಈ ರೀತಿ ತಿಳ್ಕೊಂಡು ಅಲ್ವಾ. ಮತ್ತೆ ಇನ್ನೇನು ತಿಳ್ಕೊಂಡು ಫಿಸಿಕಲ್ ಪ್ರಾಪರ್ಟಿಯಿಂದ ನಾವು ಮೆಟಲ್ಸ್ನ
ಡಿವೈಡ್ ಮಾಡೋಕ್ಕಾಗಲ್ಲ. ಅದರಿಂದ ಕೆಮಿಕಲ್ ಪ್ರಾಪರ್ಟೀಸ್ ಡಿವೈಡ್ ಮಾಡೋಣ ಅಂತ ತಿಳ್ಕೊಂಡು ಮೆಟಲ್ಸ್ನ ಏರ್ ಜೊತೆ ಹೀಟ್ ಮಾಡಿದ್ರೆ ಏನಾಗುತ್ತೆ ಅದರ ಆಕ್ಟಿವಿಟಿ ನೋಡೋದು. ಸೋಡಿಯಮು ವಿಗರಸ್ಲಿ ಹೀಟ್, ಅದು ಏರಲ್ಲಿ ಕೂಡ ಆಚೆ ಮಡಗಿದ್ರು ಕೂಡ ನಾವು ಹೀಟ್ ಆಗುತ್ತೆ. ಅದರಿಂದ ಮೆಗ್ನೀಷಿಯಮು ಸ್ವಲ್ಪ ಕಡಿಮೆ ಹೀಟ್ ಇರುತ್ತೆ. ಅದರಿಂದ ಸೋಡಿಯಂ ಇಸ್ ಅನ್ ಹೈಲಿ ರಿಯಾಕ್ಟಿವ್ ದೆನ್ ಮೆಗ್ನೀಷಿಯಂ ಅಂತ ಕನ್ಫರ್ಮ್ ಆಯಿತು. ಮತ್ತೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ಎಲ್ಲಿ ಸ್ಟೋರ್ ಮಾಡ್ತೀವಿ ನಾವು? ಕೆರೋಸಿನ್ ಇಂದ. ಯಾಕಂದ್ರೆ ನಾವು ಏರಲ್ಲಿ ಇಟ್ಟಿದ್ರೆ ಅದು ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಇದೆ ಅಂತ ತಿಳ್ಕೊಂಡು ಅಲ್ವಾ. ಇವತ್ತಿನ ಸೆಷನ್ ಅಲ್ಲಿ ಇಷ್ಟು ತಿಳ್ಕೊಂಡು ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಡಿಸ್ಕಷನ್ ಮಾಡುವ ಹೇಳಿದ್ವಲ್ಲ ಇಲ್ಲಿ, ಈ ಯಾವ್ದು ಇನ್ನು ಏನೇನಿದೆ, ಬೇರೆ ಏನೇನು ರಿಯಾಕ್ಷನ್ ಮೆಟಲ್ಸ್ ಯಾವ್ದಾದ್ರ ಜೊತೆ ಏನ್ ರಿಯಾಕ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನಮ್ ದೀಕ್ಷಾ ಇವತ್ತಿನ ಸೆಷನ್ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಎನಿ ಫೀಡ್ಬ್ಯಾಕ್ ಹೇಗಿದೆ ಏನಿತ್ತು ಇವತ್ತಿನ ಸೆಷನ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಗಿವ್ ಅನ್ ಲೈಕ್ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಮತ್ತೆ ಏನಾದ್ರೂ ಇಂಪ್ರೂವ್ಮೆಂಟ್ ಬೇಕಾ, ಫೀಡ್ಬ್ಯಾಕ್ ಬೇಕಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ ಇನ್ನೂ ಸ್ವಲ್ಪ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡಿ. ಓಕೆನಾ? ಅಲ್ಲಿ ತನಕ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಜಾಯಿನ್ ಟೆಲಿಗ್ರಾಮ್ ಚಾನಲ್. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಇದು ಜಾಯಿನ್ ಆಗೋದು ಮರಿಬೇಡಿ. ಯಾಕಂದ್ರೆ ಯಾವ್ಯಾವ ನಿಮ್ ಸುಹಾಸ್ ಸರ್ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ದಿನ ಲೈವ್ ಕ್ಲಾಸ್ ತಗೊಂತಾರೆ, ಮತ್ತೆ ಯಾವ್ಯಾವ ಟೀಚರ್ ಯಾವ್ಯಾವ ಸಮಯದಲ್ಲಿ ಲೈವ್ ಕ್ಲಾಸ್ ತಗೊಂತಾರೆ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಟೆಲಿಗ್ರಾಮ್ ಚಾನಲ್ ಮರಿಬೇಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಮ್ ದೀಕ್ಷಾ ವೇದಾಂತು ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಲೆಟ್ಸ್ ಸಿ ಯು ಆನ್ ನೆಕ್ಸ್ಟ್ ಸೆಷನ್. ಅಲ್ಲಿ ತನಕ ನಗ್ನಗ್ತಾ ಇರಿ, ಹ್ಯಾಪಿ ಆಗಿರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಸಿಗುವ. ಬಾಯ್ ಬಾಯ್, ಹ್ಯಾಪಿ ಆಗಿರಿ. ಬಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್.